ಹಲೋ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಇಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಮ್ದು ಬಿಜಾಪುರಿಂದ ಮಾತಾಡ್ತಾ ಇರೋದು ಸರ್. ಈ ಮುಂಚೆ ಮಾತಾಡಿದ್ದೀರಲ್ವೇ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಸರ್. ಏನು ಮಾಡ್ಕೊಂಡಿರೋದು? ಸರ್ ನಾನು JCP ಡ್ರೈವರ್ ಸರ್. JCP? ಹಾಂ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನೊಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ಹೇಳಪ್ಪ, ಏನು ವಿಚಾರ ಹಂಚ್ಕೊಳ್ಬೇಕಿತ್ತು? ತುಂಬಾ ಹಂಚ್ಕೋಬೇಕಾಗಿತ್ತು ಸರ್. ಹೇಳಪ್ಪ. ತುಂಬಾನೇ ತಪ್ಪು ಮಾಡಿ ಬಿಟ್ಟಿದ್ದೆ. ಎಷ್ಟು ವಯಸ್ಸು? ಸರ್ 23 ಸರ್. 23? 2001 ಸರ್ ಡೇಟ್ ಆಫ್ ಬರ್ತ್. ಅಲ್ಲ, 23 ವಯಸ್ಸಿಗೆ ತಪ್ಪು ಮಾಡ್ಬಿಟ್ಟಿದ್ದೀರಾ? ಹಾಂ ಸರ್, ತುಂಬಾ. ಹೇಳಪ್ಪ. ಆಯ್ತು, ಇರ್ಲಿ, ಏನೇ ಇರ್ಲಿ, ಒಳ್ಳೇದಾಗ್ಲಿ. ಹೇಳಪ್ಪ. ಹಾಂ ಸರ್. ಮನ್ಸಾರಿ ಮಾತಾಡು. ಏನಾಯ್ತು? ಹೆಸರನ್ನು ಬೇಡ ಅನ್ಕೋತೀನಿ ಸರ್. ಹೆಸರು, ಊರು ಏನು ಬೇಡ. ಸಮಸ್ಯೆ ಏನಿದೆ ಅಷ್ಟು ಮಾತ್ರ ಹೇಳಪ್ಪ, ಅಷ್ಟೇ. ಸರ್ ನಾನು ಇವಾಗ ರೀಸೆಂಟ್ ಆಗಿ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರೋ ಸರ್. ಅಂದ್ರೆ ನೀವು ಬೆಂಗಳೂರಲ್ಲಿ ಇರೋದಾ, ಬಿಜಾಪುರದಲ್ಲಿ ಇರೋದಾ? ಇಲ್ಲ ಸರ್, ನಮ್ದು ಬಿಜಾಪುರ. ನಾನು ಕೆಲಸ ಮಾಡೋದು ಬೆಂಗಳೂರಲ್ಲಿ. ಆಯ್ತು. ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವಿಬ್ರು ಗಂಡು ಮಕ್ಕಳು ಸರ್. ನೀವೇ ದೊಡ್ಡವರಾ? ಇಲ್ಲ ಸರ್, ಇನ್ನೊಬ್ರು ಅಣ್ಣ ಇದ್ದಾರೆ. ಅಣ್ಣಂಗೆಲ್ಲ ಮದುವೆ ಆಗಿದೆ? ಹಾ, ಮದುವೆ ಆಗಿ ಮಕ್ಕಳು ಇದಾವೆ ಸರ್. ವಾ. ಮದುವೆ ಮಕ್ಕಳು. ಏನು ಓದಿದ್ದೀರಿ? ಸರ್ ನಾನು SSLC ಫೇಲ್ ಸರ್. SSLC ಫೇಲ್? ಏನು ಮೇಸ್ಟ್ರಿ ಫೇಲ್ ಮಾಡಿದ್ರ, ನೀವೇ ಫೇಲ್ ಆದ್ರ? ಇಲ್ಲ ಸರ್, ಎರಡು ಮಾರ್ಕ್ಸಿಗೆ ಫೇಲ್ ಆಯ್ತು ಸರ್. ಅಯ್ಯೋ, ಏನ್ ಪಕ್ಕದವನ್ ತೋರಿಸಿದ್ದೆ ಅಷ್ಟ, ಹೆಂಗೆ? ಇಲ್ಲ ಸರ್, ಅದು 2 ವಿಷಯ ಬ್ಯಾಕ್ ಉಳಿತು ಸರ್. ಅದಕ್ಕೆ 2-3 ಸಲ ಕಟ್ಟಿ ಬರ್ದೇನೆ ಸರ್. ಅದು ನಾನೆಲ್ಲ 2 ಮಾರ್ಕ್ಸ್ ಅನ್ಕೊಂಡು. 2 ಸಬ್ಜೆಕ್ಟಾ? 2 ಸಬ್ಜೆಕ್ಟ್ ಸರ್. ಬ್ರಹ್ಮ ಸರಸ್ವತಿನೇ ಬಂದು ತೋರಿಸಿರು ಪಾಸ್ ಆಗ. ಇಲ್ಲ ಸರ್, ನಾನು ಕಾರ್ಯಕ್ರಮ ನೋಡ್ತಾ ಇದ್ದೆ. ನಮ್ಮ ಓನರ್ ಇಂದ ನೋಡ್ತಾ ಇರೋ ಸರ್. ಅವರು ಮೊಬೈಲ್ ಕೊಟ್ಟಿದ್ರು ಒಂದ್ಸಲ ಫೋನ್ ಮಾಡಂತೆ, ಬೈಕಲ್ಲಿ ಹೋಗ್ತಾ. ಅವರು ಇಲ್ಲ, ಈ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ ನೋಡಪ್ಪ ಅಂತಂದ್ರು. ಅವ್ರಲಿಂದ ನಾನು ನೋಡ್ಕೋತಾ ಬಂದಿನಿ ಸರ್. ಓಹೋ, ನಿಮ್ ಮಾಲಕರು ಹೇಳಿದ್ದ ಇದು? ನಮ್ಮ ಮಾಲಕರು ಹೇಳಿದ್, ಬೈಕಲ್ಲಿ ಹೋಗ್ತಾ ಇದೆ ಸರ್, ಕಾಲ್ ಮಾಡು ಅಂತ ಹೇಳಿದ್ರು ಸರ್. ನನ್ ಫೋನ್ ಕೊಟ್ರು. ಓ, ಈಗಲ? ಈಗಲ್ಲ ಸರ್, ನಾನು ಮುಂಚೆ 6 ತಿಂಗಳಿಂದ ಸಿಕ್ಕಿದ್ರ ಬಗ್ಗೆ ಹೇಳ್ತಿದ್ದೀರಿ? ಹಾ, ಸಿಕ್ಕಿದ್ರು. ಎಲ್ಲಾರು ಕಾರ್ಯಕ್ರಮ ಹಂಚ್ಕೋತಾರ ಸರ್. ನನಗೂ ಕಾರ್ಯಕ್ರಮ ಸಿಕ್ಕ ಮೇಲೆ ಒಂಥರ ಭಯ ಹಾಕಿದೆ ಅಂತಂದ್ರ ಸರ್. ಅದು ಇಲ್ಲ ಇಲ್ಲ ಇಲ್ಲ, ಪಾಪ ಪಾಪ. ಭಯ ಅಂತೇನಿಲ್ಲ ಸರ್, ಬಟ್ ಒಂಥರ ಖುಷಿ ಆಗ್ತಾ ಇದೆ ಸರ್ ನನಗೆ ಲೈನ್ ಸಿಕ್ಕಿದ್ದಕ್ಕೆ. ಅಂದ್ರೆ ನಿಮ್ ಮಾಲಕರು ಇದನ್ನ ನೋಡ್ತಾ ಇದ್ರ ಮೊದ್ಲಿಂದ? ನಮ್ಮ ಮಾಲಕರು ಮಿಸ್ಸಸ್ ಇಬ್ರು ನೋಡ್ತಿದ್ರು ಸರ್. ಓಹೋ. ನಾನು ಅವತ್ತೇ ಕೆಲಸ ಮಾಡಿರೋ ಅಮೌಂಟ್ ಇಸ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದೆ ಸರ್. ಬೈಕ್ ಹೊಡಿತಾ ಇದ್ರು ಅವರು. ಓಕೆ. ಅವರು ಇಲ್ಲ, ಪಾರ್ಟಿ ಫೋನ್ ಮಾಡು, ಇಲ್ಲೇ ಬಂದಿದ್ದೇವೆ ದೇವಸ್ಥಾನ ಹತ್ರ, ಅಮೌಂಟ್ ಕೊಡಿ ಅಂತ ಹೇಳುವಂತೆ ಲೈನ್ ಫೋನ್ ಮಾಡಂದ್ರು. ಅಲ್ಲೇ ಫೋನ್ ಕೊಟ್ಟಿದ್ರು, ಲಾಕ್ ಏನ್ ಇಟ್ಟಿದ್ದಿಲ್ಲ ಸರ್. ಅವ ನೆಟ್ ಆನ್ ಮಾಡ್ದಾಗ ನಿಮ್ಮ ಸೋನು ಶ್ರೀನಿವಾಸ್ ಅಂತ ಲೈವ್ ಅಂತ ಇದು ಬಂದ್ ಸರ್. ಓಕೆ. ಅವಾಗೆ ನಮ್ಮ ಮಾಲಕರು ಹೇಳುದು, ಇಲ್ಲ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದಾರೆ ಸರ್. ಓ, ಅವ್ರಿಗೆ ನನ್ನ ನಮಸ್ಕಾರಗಳು ತಿಳಿಸ್ಬಿಡಿ. ನಮಸ್ಕಾರ. ಅವರ ಶ್ರೀಮತಿಯವ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆಯ್ತಪ್ಪ. ಇಲ್ಲಿ ನೀನು 10ನೇ ಕ್ಲಾಸ್ ಫೇಲ್ ಆದೆ ಅಂದ್ರೆ ಅದಾದ ತಕ್ಷಣ ನೀನು JCB ಆಪರೇಟರ್ಗೆ ಇಳಿದ್ಬಿಟ್ರ? ಇಲ್ಲ ಸರ್, ನಾನು 10ನೇ ಕ್ಲಾಸ್ 2017ರಲ್ಲಿ ಫೇಲ್ ಆದೀನಿ ಸರ್. ಅಲ್ಲೇ 2 ವರ್ಷ ಬಿಜಾಪುರ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಸರ್ ನಾನು. ಓಕೆ ಓಕೆ. ಅಷ್ಟೊತ್ತಿಗೆ ನಿಮ್ಮ ತಂದೆ ತಾಯಿ ಇದು ಏನ್ ಕೆಲಸ, ಅಂದ್ರೆ ಕೃಷಿನಾ? ಇಲ್ಲ ಸರ್, ನನ್ನ ತಂದೆ ತಾಯಿ 1ನೇ ಕ್ಲಾಸ್ ಇಂದ ತೀರ್ಕೊಂಡಿದ್ದಾರೆ ಸರ್. ಅಯ್ಯೋಯ್ಯೋ, ಹೌದಾ? ಇಲ್ಲ ಸರ್, ನಮ್ಮ ತಂದೆ ತಾಯಿ ಇಲ್ವೇ ಸರ್. ನಾನು 1ನೇ ಕ್ಲಾಸ್ ಇದ್ದೆ, ನಮ್ಮ ಬ್ರದರ್ 4ನೇ ಕ್ಲಾಸ್ ನಲ್ಲಿ ಇದ್ರು ಸರ್. ಮತ್ತೆ ಯಾರು ಬೆಳೆಸಿದ್ದು ನಿಮ್ಮನ್ನ? ನಮ್ಮ ಅಪ್ಪನ ತಮ್ಮ ಜೊತೆ ನಾವು ಸ್ಕೂಲ್ ಬೆಳೆದೇವ್ ಸರ್. ಚಿಕ್ಕಪ್ಪ? ಹಾ, ನಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪನದಲ್ಲಿ ನಾನು ಸ್ಕೂಲ್ ಕಳ್ಸಿದ. ನಾ ಸ್ಕೂಲ್ ಓದ್ತಾ ಇದ್ದೆ. ನಮ್ ಬ್ರದರ್ಗೆ ಸ್ಕೂಲ್ಗೆ ಅಭ್ಯಾಸ ಇರ್ಲಿಲ್ಲ ಸರ್, ಓದ್ತಾ ಇದ್ದಿದ್ದಲ್ಲ. ಬಟ್ ಅವ್ರ ಜೊತೆ ಕೃಷಿಗೆ ಹೋದ್ರು ಸರ್. ಓಕೆ ಓಕೆ. ನಾನು ಒಬ್ನೇ ಸಿಟಿಯಲ್ಲಿ ಓದಿ 10ನೇ ಕ್ಲಾಸ್ ವರೆಗೂ ಓದಿದೆ ಸರ್. ಓದಿ ಆದ್ಮೇಲೆ ನಾನು ಬಿಜಾಪುರಲ್ಲಿ SSLC ಫೇಲ್ ಆದ್ಮೇಲೆ ಅನಾಥಾಶ್ರಮದಲ್ಲಿ ಓದಿದ್ದೀನಿ ಸರ್ ನಾನು. ನಾನು 5ನೇ ಕ್ಲಾಸ್ ಇಂದ ನಮ್ಮ ತಂದೆ ತಾಯಿ 1ನೇ ಕ್ಲಾಸ್ ಅಲ್ಲಿ ತೀರ್ಕೊಂಡ್ರು ಸರ್. ನಾ 5ನೇ ಕ್ಲಾಸಿಗೆ ನನ್ಗೆ ಬಿಜಾಪುರ್ಗೆ ಅನಾಥಾಶ್ರಮ, ಹಿಂಗ ಒಬ್ಬ ತಂದೆ ತಾಯಿ ಇಲ್ಲ ಅಂತ ಸ್ಕೂಲ್ ಇದೆ, ಎಲ್ಲ ಓದಿಸ್ತಾರೆ ಅಂತೆ
ಅಲ್ಲಿಗೆ ಬಿಜಾಪುರ ಸಿಟಿಗೆ ಹಾಕಿದ್ರು ಸರ್ ನನಗೆ. ಓಕೆ ಓಕೆ. ಬಿಜಾಪುರ ಸಿಟಿ ಹಾಕದ್ ನಾನು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಅಲ್ಲೇ ಓದಿದ್ದೀನಿ ಸರ್. ಓಕೆ. ಅವಾಗೆ ನಮ್ಮ ಅಣ್ಣ ಅತ್ತಿಗೆ ನಾನು 7ನೇ ಕ್ಲಾಸ್ 8ನೇ ಕ್ಲಾಸಿಗೆ ಮದುವೆ ಆಯ್ತು ಸರ್. ನಮ್ಮ ಅಣ್ಣ ಅತ್ತಿಗೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಗನ ನಮ್ಮ ಅಣ್ಣನ ಇಬ್ರು ಜೊತೆಲೆ ಮದುವೆ ಮಾಡಿದ್ರು ಸರ್. ಓಕೆ. ಅದು ಆದ್ಮೇಲೆ ನಾನು ಅಲ್ಲೇ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೀನಿ ಸರ್. ಆಮೇಲೆ ನಮ್ ಫ್ರೆಂಡ್ ಹೇಳಿದ್ರು ಸರ್ ಬೆಂಗಳೂರ್ ಬಾ ಇಲ್ಲೇ ಅಂತಂದ್ರು. ನಾನು ಬೆಂಗಳೂರಿಗೆ ಬಂದಿದ್ದೆ ಸರ್ ಅವ್ರ ಜೊತೆಲಿ. ಓಕೆ. ನಮ್ಮ ಊರನ್ನವ್ರವ್ರು ಅವ್ರ ಜೊತೆ ನಾನು ಬೆಂಗಳೂರಿಗೆ ಬಂದು 2018ರಲ್ಲಿ ಬೆಂಗಳೂರಿಗೆ JCP ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. 2018ರಲ್ಲಿ ಸರ್. 18ರಿಂದ 18ರಿಂದ ಕೆಲ್ಸಕ್ಕೆ ಸೇರ್ಕೊಂಡ್ ಸರ್. ಅಂದ್ರೆ ಕಲಿಯೋಕೆ. ಓಕೆ ಓಕೆ. ಕಲಿಯೋಕೆ ಅಲ್ಲಿಗೆ 2 ವರ್ಷ ಹೋಯ್ತು ಸರ್. ಎಷ್ಟು ಸಂಬಳ ಕೊಡ್ತಿದ್ರು? 3,000 ಕೊಡ್ತಿದ್ರು ಸರ್ ತಿಂಗಳಿಗೆ. ಹೌದಾ? ಹಾ ಸರ್, 3,000 ಸಂಬಳ ಕೊಡ್ತಿದ್ರು. ಅಲ್ಲಿಗೆ ಮನೆ ಕೊಡ್ತಿದ್ರ? ಹಾ, ರೂಮು ಊಟ ಅವರ ಕೊಡ್ತಿದ್ರು ಸರ್. ಆಪರೇಟರ್ ಜೊತೆಲೆ ಇರ್ತಿದ್ದೇವ್ ನಾವು. ಓಕೆ. ಅಲ್ಲಿಗೆ ಅವ್ರಿಗೆ ನೀರ್ ಕೊಡೋದು, ಅವ್ರಿಗೆ ಏನ್ ಬೇಕಂತ ತಗೊಂಬಂದ್ ಕೊಡೋದು, ಅವ್ರು ವಿಮಲ ಆತರ ಅವ್ರು ಏನ್ ತಗೊಂಬಂದ್ ಹೇಳ್ತಿದ್ರು ಗಿರ್ಸ್ ಹೊಡಿದು ಆ ಕೆಲಸ ಮಾಡಿ ಕೆಲಸ ಅವ್ರ ಜೊತೆಲೆಲ್ಲ ಕಲ್ತೇವ್ ಸರ್. ಓಕೆ ಓಕೆ. 2019ರಿಂದ ಓಡಿಸ್ತಾ ಇದ್ದೆ ಸರ್. ನಾನು 2 ವರ್ಷ ಕಲ್ತೆ. ಅದು ಆದ್ಮೇಲೆ ಓಡಿಸ್ತಾ ಇದ್ದೀನಿ ಸರ್. ಅವ್ರೇ ನನ್ಗ ಇಲ್ಲ ನೀನು ಅವ್ರು ಓನರ್ ಅಂದ್ರು, ಆ ಗಾಡಿ ಮೇಲೆ ಆಪರೇಟ್ ಯಾರು ನಿಲ್ತಾ ಇಲ್ಲ, ನೀನ ಚಾನ್ಸ್ ತಗೊಂಡು ಇಲ್ಲೇ ಓಡಿಸ್ಕೊಂಡಿರಪ್ಪ ಅಂತ ಹೇಳಿದ್ರು ಸರ್. 2020ರಿಂದ ಓಡಿಸ್ತಾ ಇದ್ದೀನಿ ಸರ್. ಆಗ್ಲಪ್ಪ. ಆಮೇಲೆ 2021ಕ್ಕೆ ನಾನು ಒಂತವಲಿ ಹಾಸನ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಸರ್. JCP ಆಪರೇಟರ್ ಆಗ? ಹಾ, JCP ಆಪರೇಟರ್ ಆಗಿ ಹಾಸನ ಹತ್ರ ಒಂದು ಊರಲ್ಲಿ ಚಂದ್ರಪಟ್ಟಣ ಅಂತ ಊರ ಬರುತ್ತೆ ಸರ್. ಅಂದ್ರೆ ಆ ವೇಳೆಗೆ ನೀವು ಹೆಲ್ಪರ್ ಇಂದ ಆಪರೇಟರ್ ಲೆವೆಲ್ಗೆ ಪ್ರಮೋಷನ್ ಆಗಿತ್ತು? ಹಾಗೆ ಸರ್, 2 ವರ್ಷ ಹೆಲ್ಪರ್ ಕೆಲಸ ಮಾಡಿದ್ದೆ ಸರ್. ಓಕೆ. ಆದ್ರೆ ಅಲ್ಲಿಗೆ 2 ವರ್ಷದಲ್ಲಿ ಸುಮಾರಾಗಿ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾನ ಅನ್ನೋ ರೇಂಜಿಗೆ ಚಾನ್ಸ್ ಪರವಾಗಿಲ್ಲ ಅಂತ ಮಾಡ್ತಿದ್ದೀನಿ ಸರ್ ಅವಾಗ. ಆಮೇಲೆ ನಾನು 2021ರಲ್ಲಿ ಹಾಸನದಿಂದ ಮುಂಚೆ ಇಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ಓನರು, ಅವ್ರು ಪರಿಚಯ ಇದ್ರಂದ್ರೆ ಫ್ರೆಂಡ್, ಅವ್ರು ನನ್ನ ಫ್ರೆಂಡು. ಅವ್ರ ಪರಿಚಯಲಿಂತ್ರ ಒಬ್ರು ಬೆಂಗಳೂರವರು ನನಗೆ ಕಾಲ್ ಮಾಡಿದ್ರು ಸರ್. ನಾನು ಹಾಸನದಲ್ಲಿ ಓಡಿಸ್ತಾ ಇದ್ದೆ ಅವಾಗೆ. ಇಲ್ಲ, ನನಗೆ ಬೆಂಗಳೂರಲ್ಲಿ ಆಪರೇಟರ್ ಕೆಲ್ಸಕ್ಕೆ ಬೇಕು ಬನ್ನಿ ಅಂತ ಅವ್ರ ಹಾಸನಕ್ಕೆ ಬಂದು ನನ್ ಕರ್ಕೊಂಡ್ ಬಂದ್ರು. ನೀನ್ JCP ಅಲ್ಲೇ ಬಿಟ್ಟು ಬಂದ್ಬಿಟ್ರ? ಆ ಓನರ್ ಹತ್ರ ಬಿಟ್ಟೆ ಸರ್ ಕೆಲಸ ಹೇಳ್ಬಿಟ್ಟು. ಅವ್ರು ಸಂಬಳ ಕರೆಕ್ಟ್ ಆಗಿ ಕೊಡ್ತಿದ್ದಿಲ್ಲ ಸರ್. 15,000 ಸಂಬಳ ಕೊಡ್ತಿದ್ದೆ ಸರ್ ಅವಾಗ. 15,000 ಸಂಬಳ. ಅಲ್ಲಿಗೆ ಔಷಧಿ ಶುಂಠಿ ಹೊಡಿಯೋದು, ಹಸು ಮೇಸೋದು, ಆಮೇಲೆ ಎಲ್ಲೋ ಕೆಲಸ ಮಾಡಿಸ್ತಾ ಇದ್ರು. JCP ಆಪರೇಟರ್ ಕೆಲಸ ಇಲ್ಲಂದ್ರೆ ಹಸು ಮೇಸೋದು, ಹುಲ್ಲು ಹಾಕೋದು, ಅವ್ರೇನ್ ಕೆಲಸ ಹೇಳ್ತಾರೆ ಎಲ್ಲ ಕೆಲಸ ಮಾಡ್ತಿದ್ವಿ ಸರ್. ಈಗ ಆ ಕೆಲಸ ಇಲ್ಲ ಸರ್. ಮುಂಚೆ ಆತರ ಮಾಡ್ದಂಗೆ ಇವಾಗೆಲ್ಲ ಆಪರೇಟರ್ ಒಂದೇ ಕೆಲಸ ಮಾಡಿಸ್ತಾರ ಸರ್ ಇವಾಗ. ಆಮೇಲೆ 2021ರಲ್ಲಿ ಬೆಂಗಳೂರು ಏರಿಯಾಕ್ಕೆ ನಾನು ಒಂದು ಈ ಕಡೆ ನಿಮ್ಮ ಸೈಡ್ ಸರ್, ನಿಮ್ ಡಿಸ್ಟಿಕ್ ಸೇರುವಂತ ಊರಿಗೆ ಬಂದಿನಿ ಸರ್. ಕುಣಿಗಲ್ ಅಂತ ಊರಿಗೆ ಬಂದಿನಿ ಸರ್. ಅಲ್ಲಿ ಓನರು ಮಿಸ್ಸಸ್ಗೆ ನಮ್ಗ ಸ್ವಲ್ಪ ಪರಿಚಯ ಆಗ್ತದ ಸರ್. ಯಾವ ಓನರು ಅಂದ್ರೆ ನಿಮ್ಮನ್ನ ಹಾಸನದಿಂದ ಕರ್ಕೊಂಡು ಬಂದು ಓನರು? ಹಾಸನದಿಂದ ಕಾರಲ್ಲಿ ಕರ್ಕೊಂಡ್ಬಂದು ನಮ್ ಕೆಲ್ಸಕ್ ಬೇಕು ಆಪರೇಟರ್ ಅಂತ ಇಲ್ಲಿಗೆ ಕೆಲ್ಸಕ್ಕೆ ಕರ್ಕೊಂಡ್ ಬಂದ್ರು ಸರ್. ಓಕೆ. ಅಂದ್ರೆ ನಮ್ ತಾಯಿ ತಂದೆ ಇಲ್ಲಾರ್ದ ಬೆಳೆದಿದ್ದೇವೆ ಸರ್. ನಾನು ನಮ್ ಬ್ರದರ್ ಇವಾಗ ಬೇರೆಯಾಗಿ ಸ್ವಂತ ಮನೆ ಇದೆ, ಜಮೀನ್ ಇದೆ. ಊರಲ್ಲಿ ಅವರು ಇದಾರೆ ಸರ್. ನಾನು ಇಲ್ಲಿ ಬೆಂಗಳೂರಲ್ಲಿ ಇರೋದು ಸರ್. ಆಮೇಲೆ ಅಲ್ಲಿ ಕೆಲ್ಸಕ್ಕಂತ ಬಂದೆ. 1 ವಾರ 15 ದಿನ ಕೆಲಸ ಮಾಡಿದೀನಿ ಸರ್. ಅಲ್ಲಿಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಚೆನ್ನಾಗಿ ನೋಡ್ಕೊಳ್ಳೋದು ಮಾಡ್ತಾ ಇದ್ರಿ ಸರ್. ಅಂದ್ರೆ ಇಷ್ಟು ಜನದಲ್ಲಿ ಆಪರೇಟರ್ ಅಲ್ಲಿ ನಮ್ ಬಟ್ಟೆ ನಾವೇ ವಾಶ್ ಮಾಡ್ಕೊಳ್ತಾ ಇದ್ದೇವೆ ಸರ್. ಎಲ್ಲಾ ಕಡೆನೂ ನಾವ್ ಬಟ್ಟೆ ವಾಶ್ ಮಾಡ್ಕೊಳ್ಳೋದು ನಾವೇ. ನಮ್ದು ಎಲ್ಲಾ ಏನದು ನಾವು ಬ್ಯಾಚುಲರ್ ಲೈಫ್ ನಾವೇ ಮಾಡ್ಕೋತಿದ್ದೇವೆ ಸರ್. ಊಟ ಮನೇಲಿ ಕೊಡ್ತಿದ್ರು, ಮನೆ ಮೇಲ್ಗಡೆ ರೂಮಲ್ಲಿ ಮನ್ಕೋತಿದ್ದೇವೆ. ಬಟ್ ಆಮೇಲೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಒಂದಿನ ನಾನು ಕೆಲ್ಸಕ್ಕೆ ಓನರ್ ಇದ್ದಿದ್ದಿಲ್ಲ. ಆ ಟೈಮ್ದಲ್ಲಿ ನಂದು ಮೊಬೈಲ್ ನಂಬರ್ ಕೇಳಿದೆ ಓನರ್ ಮಿಸ್ಸಸ್. ಒಂದು ನಿಮಿಷ, ಅಂದ್ರೆ
ನಿಮ್ಮ ನಂಬರ್ ಅವ್ರು ಕೇಳಿದ್ದ, ಅವ್ರ ನಂಬರ್ ನೀವು ಕೇಳಿದ್ದ? ಓನರ್ ಹತ್ರ ನನ್ನ ನಂಬರ್ ಇತ್ತು ಸರ್. ಕೆಲಸ ಇಲ್ಲಿ ಹೋಗಪ್ಪ, ಇಲ್ಲಿ ಐತಿ, ಇಷ್ಟವ್ರು ಮಾಡ್ಕೊಂಬ ಅಂತ ಹೇಳ್ತಿದ್ರು ಸರ್. ಓಕೆ. ಸಂಬಳ ಎಲ್ಲ ಓನರ್ ಕೊಡೋರು ನನಗೆ. ಹ್ಮ್. ಓನರ್ ಮಿಸ್ಸಸ್ಸು ನನ್ನ ನಂಬರ್ ಕೇಳಿದ್ ಸರ್. ಹ್ಮ್. ಓನರ್ ಅಲ್ಲೇ ಕೆಲಸ ಹೇಳ್ತಾರ ಅನ್ನೋ ಕಾರಣಕ್ಕೆ ನಂಬರ್ ಕೇಳಿದ ಸರ್. ನಾನು ಕೊಟ್ಟೆನು ಸರ್. ಓಕೆ. ಅದು ಆದ್ಮೇಲೆ 1 ದಿನ ಹೋಯ್ತು, 3 ದಿನ ಹೋಯ್ತು, 1 ವಾರ ಹೋಯ್ತು ಸರ್. ನಾನು ಸುಮ್ಮನೆ ಕೆಲಸ ಮಾಡೋದು, ಬರೋದು, ಮನೆ ಹತ್ರ ಹಚ್ಚೋದು, ಊಟ ಮಾಡೋದು, ನನ್ನ ಪಾಡಿ ರೂಮಲ್ಲಿ ಮಲ್ಕೋದು ಅಷ್ಟೇ ಮಾಡ್ತಿದ್ದೀನಿ. ಅದು ಆದ್ಮೇಲೆ ಸ್ವಲ್ಪ ಆ ಓನರು ಮಿಸ್ಸಸ್ಸು ನನಗೆ ಮೆಸೇಜ್ ಮಾಡಿದ್ರು ಸರ್. ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತೀನಿ ಅಂತ. ಅವ್ರು ನಿಮಗಿಂತ ಚಿಕ್ಕವರ ದೊಡ್ಡವರ? ಅವರಿಗೆ ಮದುವೆಗೆ 2 ಮಕ್ಕಳು ಇದ್ದಾರೆ. ಅಯ್ಯೋ, ಅಂದ್ರೆ ನಿಮಗೆ ಇದು ಓಕೆ, ನೀವೀಗ ಹೇಳ್ತಾ ಇದ್ದಿರಲ್ಲ, ಆಗ ನಿಮ್ಮ ವಯಸ್ಸೆಷ್ಟು? ಅವಾಗ 21ರಲ್ಲಿ ನನಗೆ 21, 22 ಸರ್ ಅಷ್ಟೆ. ಈಗ ಎಷ್ಟು ಅಂದ್ರೆ ಓಕೆ, ಇದ್ರ 2 ವರ್ಷದ ಹಿಂದಿನ ಕತೆ ಅನ್ಕೊಳ್ಳೋಣ. ಈಗ 25 ಅಂದ್ರೆ ಈಗ ನಾನು 2021 4 ವರ್ಷದ ಹಿಂದಿಲ್ ಸರ್. ಇವಾಗ ನನಗೆ 24 ಸರ್ ಎಕ್ಸಾಕ್ಟ್ ಇವಾಗ. ಸೊ ನಿಮ್ಮ 20ನೇ ವಯಸ್ಸಲ್ಲಿ ನಡೆದಿದ್ದೆಲ್ಲ? 20ನೇ ವಯಸ್ಸಲ್ಲಿ ನಡೆದ್ರು. ಆಯ್ತು. ಅವ್ರ ನಂಬರ್ ಇಸ್ಕೊಂಡ್ರು, ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು. ನೀವೇನ್ ಹೇಳಿದ್ರಿ? ಇಲ್ಲ ರೀ, ನಾನು ಊರಿಂದ ದುಡ್ಯಾಕ್ ಬಂದಿದ್ದೀನಿ, ಆ ತರ ಮನುಷ್ಯ ಅಲ್ಲ, ನನ್ ಕೆಲಸ ಆಯ್ತು, ನನ್ನ ಪಾಡಿ ನಾನು ಇರ್ತೀನಿ ಅಂತ ಸುಮ್ನೆ ನಾನು ಹೇಳ್ಬಿಟ್ಟು ಸುಮ್ನೆ ಆದೀನಿ ಸರ್. ಆಮೇಲೆ ಅವರು ತಿರ್ಗಾ ಒಂದಿನ ಅವರು ಯಾರೋ ಅವ್ರ ಮನೇಲಿ, ನಾನು JCP ಆಪರೇಟರ್, ಅವ್ರ ಮಿಸ್ಸಸ್, 3 ಜನ ಸರ್. JCP ಆಪರೇಟರ್ ನೀವೇ ತಾನೇ? ನಾನೇ ಸರ್. ಅವ್ರ 2 ಗಂಡ ಹೆಂಡತಿ, 3 ಜನ ಇರೋದು ಸರ್. ಆಮೇಲೆ ನಾನು ಕೆಲಸ ಮುಗಿಸು ಬಂದಾಗ ಓನರು ಎಲ್ಲೇ ಮದುವೆ ಇದೆ ಅಂತ ಹೊರಗಡೆ ಕಾರಲ್ಲಿ ಹೋದ್ರು ಸರ್. ಅದು ಹೋದ್ಮೇಲೆ ಅವರು ನನಗೆ ಈ ತರ ಮಾಡುವಂತ ಒಂಥರ ಹಿಂಸೆ ಮಾಡಿದ್ದಾರೆ ಸರ್. ಅದು ಆಯ್ತು ಸರ್. ಆಮೇಲೆ ಹಂಗೆ ಮಾತಾಡ್ತಾ, ನನಗೂ ಆ ವಯಸ್ಸಿನಾಗ ಗೊತ್ತಾಗ್ಲಿಲ್ಲ ಸರ್. ಫೋನ್ ಮಾಡ್ತಾ ಇದ್ರು, ಮೆಸೇಜ್, ಅಲ್ಲೇ ಗಾಡಿ ಕೆಲಸ, ಅವ್ರದ್ದು JCP ಅಲ್ಲೇ ಕೆಲಸ ಮಾಡ್ಕೊಂಡು ಅವರು ಫೋನ್ ಮಾಡ್ತಾರೆ, ಮಾತಾಡ್ಕೊಂಡು ಇದ್ನೆ ಸರ್. ಹೋಗ್ತಾ ಹಂಗೆ ಕಂಟಿನ್ಯೂ ಆಗಿ 2021 ಸ್ಟಾರ್ಟ್ ಆಗಿರು 23, 24 ನಾವು ಅಲ್ಲೇ ಇದ್ದ ಅವ್ರ ಗಾಡಿ ಬಿಟ್ಟೇನಿ ಸರ್. ನಾನು ಊರಿಗೆ ಅಂತ ಬಂದೆ ಸರ್. 2021 ಕೆಲಸ ಮಾಡಿದ್ದೀನಿ ಸರ್. 2022 ಗಾಡಿ ಬಿಟ್ಟಿನಿ ಸರ್. ಊರಿಗೆ ಅಂತೆ ನಾನು ಬಿಜಾಪುರ್ ಬಂದಾಗ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ನಮ್ಮ ಬ್ರದರ್ ಗೊತ್ತಾಗ್ಬಿಡುತ್ತೆ. ಏನಂತ? ನಾನು ಊರಿಗೆ ಬಂದಿದ್ದೆ ಸರ್ ದೀಪಾವಳಿಗೆ ಅಂತ. ಇಲ್ಲಿ ಕೆಲಸ ಮಾಡ್ಕೊಂಡು ಅದೇ ಗಾಡಿಯಲ್ಲಿ ಇದ್ದೆ. ದೀಪಾವಳಿಗೆ ಅಂತ ನಾನು ಬಿಜಾಪುರ್ಗೆ ಬಂದಿನಿ ಸರ್. ಬಿಜಾಪುರ್ಗೆ ಬಂದ್ಮೇಲೆ ನಾನು ಮೊಬೈಲ್ ಚಾರ್ಜಿಗೆ ಊರಿಗೆ ಬಂದಿದ್ದೆ ಅನ್ನೋದು ಎಲ್ಲ ಫ್ರೆಂಡ್ ಮೀಟ್ ಆಗಂತೆ ಹೋದ್ನಿ ಸರ್. ಚಾರ್ಜಿಗೆ ಇಟ್ಟು ಹೋಗಿದ್ದೆ. ಹೋದಾಗೆ ಇಲ್ಲಿಗೆ ನಾನು ಹೊರಗಡೆ ಹೋದಾಗ ಇವ್ರು ಕಾಲ್ ಮಾಡಿದಾರೆ ಸರ್, ಓನರ್ ಮಿಸ್ಸಸ್. ಯಾರು ನೀವು ಅಂತ ಕೆಲಸ ಮಾಡ್ತಾರ? ಇಲ್ಲ, ನಿಮ್ಮ ಹುಡುಗ ಕೆಲಸ JCP ಕೆಲಸ ಮಾಡ್ತಾ ಇದ್ನಲ್ಲ, ಅವರು ಮನೆಯನ್ನು ಅವರು ಮಿಸ್ಸಸ್ ಅಂತ ಹೇಳಿದಾರೆ ಸರ್. ನಮ್ಮ ಅತ್ತಿಗೆ ರಿಸೀವ್ ಮಾಡಿದಾರೆ ಸರ್. ನಾನು ಫೋನ್ ಚಾರ್ಜಿಗಿಟ್ಟು ಊರಲ್ಲಿ ಹೋಗಿದ್ದೀನಿ. ಅಂದ್ರೆ ಊರಲ್ಲಿ ಫ್ರೆಂಡ್ ಮೀಟ್ ಆಗಕ್ಕ ಊರ್ ಮುಂದೆ ಗುಡಿ ದೇವಸ್ಥಾನಕ್ಕೆ ಹೋಗಾರಲ್ಲ ಸರ್, ಹಂಗೆ ಹೋಗಿದ್ದೀನಿ ಸರ್. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಗೊತ್ತಾದ. ಆಮೇಲೆ ಯಾಕೆ ಪದೇ ಪದೇ ಫೋನ್ ಮಾಡ್ತಾರೆ ನಮ್ಮ ತಮ್ಮನಿಗೆ, ಏನಿರ್ಬೋದು ಅಂತ ವಾಟ್ಸಪ್ ಅಲ್ಲಿ ಚೆಕ್ ಮಾಡಿದ, ಅವ್ರಿಗೆ ಗೊತ್ತಾಗ್ಬಿಡ ಸರ್. ಹಿಂಗ ಓನರ್ ರೀತಿ ಜೊತೆ ಇದ್ದಾನೆ ಅಂತ ನಮ್ಮ ಬ್ರದರ್ಗೆ, ಅತ್ತಿಗೆಗೆ ಗೊತ್ತಾಯ್ತು ಸರ್. ಆಮೇಲೆ ಅವರು ಆ ಕೆಲ್ಸಕ್ಕೆ ಕಳಿಸ್ಲಿಲ್ಲ ಸರ್. ಆ ಗಾಡಿ ಬೇಡ, ನೀನು ನಾವು ಓನರ್ ಅಂತ ಇರ್ತದಿ, ಬೇಡ, ನಿಂದೆಲ್ಲ ಗೊತ್ತಾಯ್ತು, ಇಲ್ಲೇ ಇದ್ಬಿಡು, ಇಲ್ಲ ಬೇರೆ ಕಡೆ ಗಾಡಿಗೆ ಹೋಗು, ಅವ್ರ JCP ಮಾತ್ರ ಹೋಗ್ಬೇಡ ಅಂತ ಹೇಳಿದ್ರು. ಆಮೇಲೆ ನಾನು ಆಯ್ತು ಅಂತ ಊರಲ್ಲಿ ಅವ್ರ ಮಾತು ಕೇಳಿ ಇದ್ದೆ ಸರ್. ಬೇರೆ JCPಗೆ ಬಂದೆ ಸರ್.
ಬೇರೆ JCP ಬಂದಾದ್ಮೇಲೆ ಅವರು ಇನ್ನೂ ತಿರ್ಗಾ ಫೋನ್ ಮಾಡ್ದ ಸ್ಟಾರ್ಟ್ ಮಾಡಿದ್ರು. ಹ್ಮ್ ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡೋದು ಸರ್ ಅವ್ರು. ಬಟ್ ಅವರಲ್ಲಿ ಅಂದ್ರೆ ಅಷ್ಟು ಬಿಡುವು ಇರ್ತಿದ್ರ ಮಧ್ಯರಾತ್ರಿ ಎಲ್ಲ ಅವರು? ಹ್ಞೂ ಸರ್, ಅವರು ಯಜಮಾನ್ರು ಹಾಲಲ್ಲಿ ಮಲಗಿದ್ರೆ ಇವರು ಬೆಡ್ರೂಮ್ ಅಲ್ಲಿ ಮಲಗ್ತಿದ್ರು. ಪರಮಾತ್ಮ. ಆಯ್ತು. ಆ ಟೈಮಲ್ಲಿ ಇವ್ರು ಫೋನ್ ಮಾಡೋದು ಸರ್, ನಮ್ ಜೊತೆ ಮಾತಾಡಿ ಒಂದ್ ಆ ಗಾಳಿ ಬಿಟ್ಟ ಆದ್ಮೇಲೆ ಒಂದ್ 3-4 ತಿಂಗಳಿಗೆ ನಾವು ಅವರೇ ಒಂದು ಏರಿಯಾಕ್ ಬಾ ಅಂತ ಫೋನ್ ಮಾಡಿದ್ರಿ ಸರ್. ಹ್ಮ್ ಆ ಟೈಮಲ್ಲಿ ನಾನು ಬೇರೆ ಕಡೆ JCP ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಅವರು ಆ ಗಾಡಿ ಬೇರೆ ಆಪರೇಟರ್ ಕರ್ಕೊಂಡ್ ಕೆಲಸ ಮಾಡಿಸ್ಕೊತಾ ಇದ್ರು ಸರ್. ಅಂದ್ರೆ ಈಗ ನೀವು ವಿಜಯಪುರದಲ್ಲಿ ಇದ್ರಿ, ಇವ್ರು ಇಲ್ಲಿಂದ ಫೋನ್ ಮಾಡ್ತಿದ್ರು? ಹಾ ಸರ್. ಅಲ್ಲಿ ಬೇರೆ ಗಾಡಿ ಅಂದ್ರೆ ಅಲ್ಲೇನಾ ಅಥವಾ ಈ ಕಡೆನಾ? ಬೆಂಗಳೂರು ಕಡೆ ಬಂದಿರ್ತೀಗ ಅವ್ರ ಗಾಡಿ ಬಿಟ್ಟೆ, ಮನೆಯಲ್ಲಿ ಅವ್ರ ಗಾಡಿ ಹೋಗ್ಬೇಡ, ಬೇರೆ ಕಡೆ ಕೆಲಸಕ್ಕೆ ಹೋಗು. ಗಾಡಿ ಬಿಟ್ರಿ ಹೌದು, ಬಟ್ ಈ ಬಾಡಿಗಳೆಲ್ಲ ಹಂಗೆ ಇದ್ದ. ಹಾ ಸರ್. ಅಂದ್ರೆ ಗಾಡಿ ಏನೋ ಚೇಂಜ್ ಮಾಡಿದ್ರಿ ಸರಿ, ಬಟ್ ಹತ್ರ ಬೀಳ ಎಲ್ಲ ಒಂದೇ ಆಯ್ತಲ್ಲಪ್ಪ. ಅಂದ್ರೆ ಚೂರ್ ಜಾಗ ಸ್ಥಳ ಒಂದ್ ಸ್ವಲ್ಪ ಹತ್ತತ್ರನೇ ಏನಿದ್ರಿ? ಹಾ ಸರ್. ಬೆಂಗಳೂರು ಅವ್ರ ಒಂಚೂರು ಇಲ್ಲೇ ಹತ್ರ. ಹಾ ಸರ್, ಬೆಂಗಳೂರು ಅವರು ಗೊತ್ತಾಯ್ತು. ಅಂದ್ರೆ ಬಿಜಾಪುರ ಏನಲ್ಲ ಅಂತ? ಅಲ್ಲ ಸರ್. ಆಯ್ತು. ಆಮೇಲೆ 3-4 ತಿಂಗಳ ಆದ್ಮೇಲೆ ಹಿಂಗ ಅವರು ತುಮಕೂರು ಅಂತ ಒಂದ್ ಏರಿಯಾಕ್ಕೆ ಬಾ ಅಂತ ಹೇಳಿದ್ರು. ತುಮಕೂರು ಅಂತ ಏರಿಯಾಕ್ಕೆ ಅವ್ರ ಹಾಸ್ಪಿಟಲ್ ಬರ್ತಾ ಇದೀನಿ ಅಂತ ಬನ್ನಿ. ಏರಿಯಾ ಅಲ್ಲ ಸರ್, ಅದೊಂದು ಜಿಲ್ಲೆ ಸರ್. ಅದು ಜಿಲ್ಲೆ ಸರ್, ತುಮಕೂರು ಸಿಟಿ ಸರ್ ಅಂತ ಹೇಳಿದ್ರು. ಹಾ ಸರ್. ಆಯ್ತು. ಅಲ್ಲಿ ಬಂದು ಅವ್ರ ಹಾಸ್ಪಿಟಲ್ ತೋರಿಸ್ಕೊಂಡು ಅವತ್ತು ಬೆಳಿಗ್ಗೆ ಬಂದಿದ್ರು ಸರ್, 10 ಗಂಟೆ ಹಂಗೆ ಸರ್. ಅಲ್ಲೇ ರೂಮ್ ಮಾಡಿ, ಇಲ್ಲ ನಾವು ಹಾಸ್ಪಿಟಲ್ ನಾಳೆ ಹೋಗ್ಬೇಕು, ಸಾಯಂಕಾಲ ಹೋಗ್ಬೇಕು, ರೂಮ್ ಮಾಡು ಅಂತ ಹೇಳಿದ್ರು ಸರ್. ಅಲ್ಲೇ ರೂಮ್ ಮಾಡಿದೆ ಸರ್. ಅವ್ರಿಗೆ ಏನೋ ಪ್ರಾಬ್ಲಮ್ ಇತ್ತು, ರೂಮ್ ಮಾಡಂತ ರೂಮ್ ಮಾಡಿದೆ ಸರ್. ಅಲ್ಲೇ ನಾವು ದೈಹಿಕವಾಗಿ ಸೇರ್ಬಿಟ್ಟೆ ಸರ್. ಅದೇ ತಪ್ಪು ಮಾಡಿರೋ ಸರ್. ಅದು ಆದ್ಮೇಲೆ ನಾನು ತಪ್ಪು ಮಾಡ್ಕೊಂಡು ಅಲ್ಲಪ್ಪ, ಈಗ ಆಕೆಗೆ ಏನೋ ಪ್ರಾಬ್ಲಮ್ ಇತ್ತು, ತುಮಕೂರಿಗೆ ಬಂದು ರಾತ್ರಿ ಎಲ್ಲ ನಿಮ್ ಜೊತೆ ಇರ್ಬೇಕಂದ್ರೆ ಅವ್ರ ಜೊತೆ ಒಬ್ಬೊಬ್ರನ್ನೇ ಕಳ್ಸೋವಷ್ಟು ಫ್ರೀಡಮ್ ಬಿಟ್ಟಿದ್ರ ಅವ್ರ ಮನೇಲಿ? ಅವ್ರ ಮನೇಲಿ ಹೇಳಿ ಬಂದಿದ್ರು ಸರ್, ಅಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ, ಬ್ಲಡ್ ಚೆಕಪ್ ಇದೆ, ಸ್ಕ್ಯಾನಿಂಗ್ ಇದೆ ಅಂತ, ಸಾಯಂಕಾಲ ಬರೋದಾಗ್ತದೆ ಅಂತ ಹೇಳಿ ಬಂದಿದ್ರು ಸರ್. ಮತ್ ರಾತ್ರಿ ಎಲ್ಲ ನಿಮ್ ಜೊತೆ ಇದ್ರಲ್ಲ? ಮತ್ತೆ 10 ಗಂಟೆಗೆ ಬಂದವ್ರು ಸರ್ ಅವರು, ಸಾಯಂಕಾಲ 6 ಗಂಟೆಗೆ ಹೋದ್ರು ಸರ್. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ರು ಸರ್. ಬೆಳಿಗ್ಗೆ ಹೊತ್ತ? ಹಾ ಸರ್. ಅಯ್ಯೋ ದೇವ. ಆಯ್ತು. ಅಲ್ಲಿಂದ ತೊಲಗುದ್ರ ಅವರು? ಹಾ ಸರ್, ಹೋದ್ರು ಸರ್. ಆಯ್ತು. ಆಮೇಲೆ ಅದೇ ಸರ್, ಮಾತಾಡ್ತಾ ತುಂಬಾ ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಸರ್. ಎಲ್ಲಿವರೆಗೂ? ಮಾತಾಡ್ತಾ ಇಲ್ಲಿ ನಾನು ಮಂಡ್ಯ ಹತ್ರ ಕೆಲಸ ಮಾಡಕತ್ತಿದ್ದೀನಿ ಸರ್. ಈಗ ನೀವು ಅದೇ ಅವರು ಅಣ್ಣ ಹೇಳಿದ ಮೇಲೆ ಬೇರೆಗಿದೆ ಅಲ್ಲಿಗೆ ಹೋಗ್ಬೇಡ, ಬೇರೆದಕ್ಕೆ ಸೇರ್ಕೊ ಅಂತ ಹೇಳಿದ್ರಿ. ಅಲ್ಲಿ ಅದಾದ್ಮೇಲೆ ಅಣ್ಣ ಹೇಳಿದ್ರು ಅಂತ ಎಲ್ಲಿಗೆ ಬಂದ್ರಲ್ಲಿ? ಈಗ ಅಲ್ಲೇ ಇದ್ದೀರಿ ನೀವು ಆಗ್ಲಿಂದ? ಇಲ್ಲ ಸರ್, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ, ಬೇರೆ ಗಾಡಿ ಚೇಂಜ್ ಮಾಡಿ ಬೆಂಗಳೂರಲ್ಲಿ ಮಾಡ್ತೀನಿ ಸರ್. ಆ ಅವು ಹೆಣ್ಮಕ್ಳು ಏನಿದ್ದಾಳೆ ಅವ್ರ JCP ಅಲ್ಲದೆ ಬೇರೆದಕ್ಕೆ ಏನ್ ಆಮೇಲೆ ಸೇರ್ಕೊಂಡ್ರಲ್ಲ, ಅದೇ ಲಾಸ್ಟು? ಅದೇ ಸರ್, ಬಿಟ್ಟೇನೆ ಸರ್. ಅಂದ್ರೆ ಈಗಲೂ ನೀವು JCP ಅಲ್ಲೇ ತಾನೇ ಇರೋದು? ಇವಾಗಲೂ JCP ಅಲ್ಲಿ ಕೆಲಸ. ಅವ್ರದ್ದೆಲ್ಲ ಬೇರೆಯವ್ರದ್ದು? ಅವ್ರದ್ದೆಲ್ಲ ಬೇರೆದು. ಬಟ್ ಸಂಪರ್ಕ ಹಾಗೆ ಇದೆಯಾ? ಸಂಪರ್ಕ ನಾನು ನಿಮ್ ಕಾರ್ಯಕ್ರಮ ಕೇಳ್ತಾ ಫೋನ್ ಮಾಡ್ತಾ ಇದ್ರು ಮುಂಚೆ ಸರ್ ನನ್ಗೆ. ಈಗ ಸಂಪರ್ಕ ಇತ್ತ ಸರ್. ಇವಾಗ ನಿಮ್ ಕಾರ್ಯಕ್ರಮ 6 ತಿಂಗಳ ಹಿಂದೆ ಸಿಕ್ ಸರ್. ನಮ್ಮ ಓನರ್ ಹೇಳಿದ್ರು ಸರ್, ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೇನೆ ಸರ್. ಆ ಓನರ್ ಹೇಳಿದ್ರು, ಹಿಂಗ ಬೈಕ್ ಮೇಲೆ ಹೋಗೋ ಮುಂದಾಗ ಇಲ್ಲ ಅಮೌಂಟ್ ಕೊಡ್ತಾರೆ ಇಸು ಅಂತ ಹೇಳಿದಾಗ ನಿಮ್ ಚಾನಲ್ ನೋಡ್ದ, ಅವಾಗಿಂದ ನೋಡ್ತಾ ಹಿಂಗಪ್ಪ ನಾನ್ ಮಾಡಿರೋ ತಪ್ಪಾಗಿದ್ದೀರಿ, ನಂಗೆ ಕ್ಷಮಿಸಿ ಬಿಡಿ, ಇನ್ ಮುಂದೆ ನನಗ್ ಕಾಲ್ ಮಾಡಬೇಡಿ ಅಂತ ಹೇಳಿದ್ದೀನಿ ಸರ್. ಅವರು
ಈ ಓನರ್ಗೆಲ್ಲ ನಿಮ್ ಕತೆ ಗೊತ್ತಾ? ಇಲ್ಲ ಸರ್, ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ಸರ್. ಮತ್ತೆ ಈ ಕಾರ್ಯಕ್ರಮ ಅವ್ರು ಏನಾರು ಕೇಳಿರಿ ಏನ್ ಮತ್ತೆ ಕತೆ? ಆದ್ರೆ ನನ್ನ ಪಶ್ಚಾತ್ತಾಪ ಆಗಿದೆ ಸರ್, ತಪ್ಪು ಮಾಡಿದ್ದೀನಿ. ಓನರ್ ಕ್ಷಮಿಸ್ತಾರ? ಕ್ಷಮಿಸಲ್ಲ ಸರ್. ಅಲ್ಲ, ಈ ಕೆಲಸ ಕೊಟ್ಟಿರೋರು ಅಥವಾ ಈ ಕಾರ್ಯಕ್ರಮ ಯಾರು ತೋರಿಸಿದ್ರಲ್ಲ ಅಥವಾ ನೋಡ್ತಿದ್ರಲ್ಲ ಅವ್ರಿಗೆ ಗೊತ್ತಿತ್ತ ಅಂದೆ? ಅವ್ರು ಯಾರು ನೋಡ್ತಾ ಇಲ್ಲ ಸರ್. ನೋಡ್ಬಿಟ್ರೆ? ಯಾಕಂದ್ರೆ ಅವ್ರು ಡೈಲಿ ನೋಡ್ತಾರಲ್ಲ ಮತ್ತೆ ಕಾರ್ಯಕ್ರಮ. ಅವ್ರಿಗೆ ಈ ಕಾರ್ಯಕ್ರಮ ಇದೆ ಅಂತ ಗೊತ್ತಿಲ್ಲ ಸರ್. ಅಂದ್ರೆ ಈಗಿರೋ ಓನರ್ ಬೇರೆ, ಈ ಕಾರ್ಯಕ್ರಮ ತೋರಿಸಿದವ್ರು ಬೇರೆನಾ? ಹಾ ಸರ್, ಇವರ ಬೇರೆ ಅವರ ಬೇರೆ. ಆಯ್ತು. ಆ ಕೆಲಸ ಮಾಡ್ತಾ ಇರೋದು ಗಾಡಿ ಕುಣಿಗಲ್ ಹತ್ರ ಸರ್. ನನಗೆ ಈ ಕಾರ್ಯಕ್ರಮ ಹೇಳ್ತಾ ಇರೋದು ಮಂಡ್ಯ ಓನರ್. ಮಂಡ್ಯ ಓನರ್ ಈಗ ಈ ಕಾರ್ಯಕ್ರಮ ಕೇಳ್ತಿದ್ರೆ ಏನ್ ಕತೆ ಮತ್ತೆ? ಹೇಳ್ತಾ ಇದ್ರಿ, ಏನ್ ಮಾಡಕ, ತಪ್ಪು ಮಾಡಿದೀನಿ ಅನ್ನೋ ಒಂದು ಪಶ್ಚಾತ್ತಾಪ ಇದೆ ಸರ್. ತಪ್ಪು ಮಾಡಿದೀನಿ. ಈಗ್ಲೂ ಫೋನ್ ಮಾಡ್ತಾರ? ಅವ್ರ ಗಾಡಿ ಬಿಟ್ಟಿದ್ದೀನಿ ಸರ್. ಅವ್ರಿಗೆ ಆಯ್ತಪ್ಪ, ಈಗ್ಲೂ ಫೋನ್ ಮಾಡ್ತಾರ? ಇಲ್ಲ ಸರ್, ಇವಾಗ ಮಾಡ್ತಾ ಇಲ್ಲ ಸರ್. ಮಾಡ್ತಿದ್ರು ನೀವೇ ಬೇಡ ಅಂದ್ಬಿಟ್ರ? ನಾವು ಹಿಂಗ ತಪ್ಪು ಮಾಡಿದ್ದೇವೆ, ಮನೇಲಿ ಗೊತ್ತಾಗಿದೆ, ಬೇಡ ನಮ್ಮ ಮಾಡಬೇಡಿ ಅಂತ. ಅವಾಗ ಮುಂಚೆ ವಾರಕ್ಕ 15 ದಿನಕ್ಕ ಮಾಡ್ತಾ ಇದ್ರು ಸರ್. ನಾನು ಮಾಡಬೇಡಿ ಅಂತ ಹೇಳಕ್ಕೆ ಸುಮ್ಮನೆ ಆಗಿದ್ದೀನಿ ಸರ್. ನಿಮ್ಗಿಂತ ಏನೊಂದು 5-6 ವರ್ಷ ದೊಡ್ಡವ್ರ ಸರ್? ನನಗೆ 24 ಅಂದ್ರೆ ಅವ್ರಿಗೆ 28 ಸರ್. ಒಂದ್ 4 ವರ್ಷ ದೊಡ್ಡವರು? ಹಾ ಸರ್. ಮತ್ ಫೋನ ಮಾತಾಡ್ಕೊಂಡಿರ್ಬೋದಿತ್ತು, ಯಾಕೆ ಬೇಡ ಅಂದ್ಬಿಟ್ರಿ? ನಿಮ್ ಕಾರ್ಯಕ್ರಮ ಸಿಕ್ಕಾದ್ಮೇಲೆ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಸರ್. ಪಶ್ಚಾತ್ತಾಪ ಆಗಿದೆ. ಆಯ್ತಪ್ಪ. ನನಗೆ ಬಹಳ ವಿಚಿತ್ರ ಅನ್ಸೋದು, ಹೀಗೆ ಒಬ್ಬ ಅನ್ನಾಕು ದಣಿನೇ ಹಾಕಿರ್ತಾನೆ. ಅವನು ನೀವು ಕೆಲಸ ಮಾಡ್ಬೋದು, ಅವ್ನು ಸಂಬಳ ಕೊಡ್ಬೋದು, ಹೌದು, ಬಟ್ ಅನ್ನ ಕೊಟ್ಟು ದಣಿ ಅಲ್ವನಯ್ಯ ಅವರು? ಹೌದು ಸರ್. ಆ ಏಜ್ ಅಲ್ಲಿ ಗೊತ್ತಾಗ್ಲಿಲ್ಲ ಸರ್, ತಪ್ಪು ಮಾಡಿಬಿಟ್ಟೆ. ಅವ್ರ ಕೆಲಸ ಕೇಳ್ಕೊಂಬಂದಿದ್ದಲ್ಲ, ಅವ್ರು ಏನಾರ ತಪ್ಪು ಈ ತರ ಮಾಡಿದ ಮನೇಲಿ ಅವ್ರ ಯಜಮಾನಿಗೆ ಹೇಳ್ತಾರಂತೆ ನಾನು ಒಪ್ಕೊಂಡ್ಬಿಟ್ಟೆ ಸರ್. ನೀವು ಬಹುಶಃ ಒಪ್ಪಲಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ಲು ಆಕೆ? ಅವ್ರ ಯಜಮಾನ್ರಿಗೆ ಹೇಳ್ತಾ ಇದ್ರು ಸರ್, ಏನಂತ? ಇವ ಸರಿ ಇಲ್ಲ, ಚೆನ್ನಾಗಿಲ್ಲ, ನಮ್ಗ ಸಟ್ ಆಗೋಲ್ಲ, ಕಳಿಸ್ಬಿಡು ಹಿಂಗೆ ಅಂತೆ. ಬೇರೆ ಏನ್ರ ಹೇಳ್ತಾ ಇದ್ದ. ಹೋಗುತ್ತೆ ಅಂತ ಹಿಂಗಂದಿದ್ದ? ಹಾ ಸರ್. ಕೆಲಸ ಹೋಗುತ್ತೆ ಅಂತ ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ರ? ಇಲ್ಲ ಸರ್, ನಾನು ಆ ಪರಿಸ್ಥಿತಿಯಲ್ಲಿ ಇವ್ರೇನ್ರ ಅವ್ರ ಯಜಮಾನ್ರಿಗೆ ಹೇಳಿದೆ, ನನಗೇನ್ರ ಪ್ರಾಬ್ಲಮ್ ಆಗ್ಲಿ ಅನ್ನೋ ಕಾರಣಕ್ಕೆ. ಏನಂತ ಹೇಳ್ಬೋದು? ಅಂದ್ರೆ ಸುಳ್ಳು ಈತ ನನ್ನನ್ನು ಏನೋ ಹಾಳು ಮಾಡ್ಲಿಕ್ಕೆ ಬಂದ ಅಂತ ಸುಳ್ಳು ಹೇಳ್ತಾರೆ ಅಂತಲ್ಲ? ಹಾ ಸರ್, ಈಗ ನಾನು ಕೆಲಸ ಮಾಡ್ತಾ ಇದ್ದಲ್ಲ JCP ಡ್ರೈವರ್ ಸರ್. ನಾನು ಬೇಡ ಅಂತ ಹೇಳಿದ್ದೆ ಆಲ್ರೆಡಿ. ಅವರು ನನ್ನ ಮೇಲೆ ಸುಮ್ನೆ ಹೇಳುದು ಸರ್. ಇಲ್ಲ, ನನ್ ಕೈ ಮುಟ್ಟಾಗಿ ಬಂದಿದ್ದ, ಹಿಂಗ ಮಿಸ್ಬಿಹೇವ್ ಮಾಡ್ತಾನಂತ ಅವ್ರ ಯಜಮಾನ್ರಿಗೆ ಹೇಳಿದ್ರೆ ತುಂಬಾ ಇದು ಹಾಕದ್ರೆ ನನಗೆ ಭಯ ಬಿದ್ದು ಒಪ್ಕೊಂಡ್ವಿ. ಅಂತವು ಕಂಡಾಗ ನೋಡಪ್ಪ, ಶೀಲಕ್ಕಿಂತ ಹಾಗೂ ಶುದ್ಧತೆಗಿಂತ ಸಂಪಾದನೆ ಮುಖ್ಯ ಅಲ್ಲಯ್ಯ. ಸಂಪಾದನೆ ಹೇಗೆ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅಂತಿಮವಾಗಿ ಜನ ಇಂಥವ್ರು ಅಥವಾ ಏಕೆ ಇಂಥವ್ರು ಅಂತ ಗೊತ್ತಾದಾಗ ಅಲ್ಲಿದ್ರೂ ಕೂಡ ಯಾವತ್ತು ಮಾನಹಾನಿ ಅಷ್ಟೇ ಅಲ್ಲ, ಪ್ರಾಣಹಾನಿ ಕೂಡ ಆಗುತ್ತೆ ಅಂತ ಜಾಗಗಳಲ್ಲಿ. ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಬ್ರದರ್ ಇರೋ, ಅದಕ್ಕೆ ಅವ್ರನ್ನ ದೊಡ್ಡವರು ಅಂತ ಕರೀತಾರೆ. ಬಹುಶಃ ಅವತ್ತು ನಿಮ್ಮ ಅಣ್ಣ ಅತ್ತಿಗೆ ನೋಡಿ ಅಥವಾ ನೋಡದೆ ಹೋಗಿದ್ದಿದ್ರೆ ಅಥವಾ ನೋಡಿಯೂ ಅವ್ರು ಸುಮ್ಮನೆ ಆಗಿದ್ದಿದ್ರೆ ಯಾವುದೋ ಬೇಲಿ ಹೆಣ ಆಗಿ ಬಿದ್ದಿರ್ತಿದ್ದೆ ಅಷ್ಟೇ, ಹೌದಲ್ಲ? ಹಾ ಸರ್. ಆಕೆಯನ್ನೇನು ಕ್ಷಮಿಸ್ಕೊಡೋರು. ನಿನ್ ಕತೆ ಏನು? ಊರಿಂದ ಬಂದಾಗ ನೋಡಪ್ಪ, ಅದೇ ಊರಲ್ಲಿರು ಅಥವಾ ಊರಿಂದ ಊರಿಗೆ ಬೇರೆ ಊರಿಗೆ ದುಡಿಯೋಕೆ ಬಂದಿರು, ನಾನು ಕೆಲವು ಕಟ್ಟುಪಾಡುಗಳನ್ನ, ಕೆಲವು ರೀತಿ ನೀತಿಗಳನ್ನ ನನಗೆ ನಾನು ವಿಧಿಸಿಕೊಳ್ಳಬೇಕು. ಅದು ಬೇರೆ ಯಾರೋ ನೋಡಪ್ಪ ನಾನು ಮದುವೆಗೆ ಹೋಯ್ತಾ ಇದ್ದೀನಿ ಕಣೆಯ, ನನ್ನ ಹೆಂಡತಿ ಮನೇಲಿ ಒಬ್ಳೆ ಅವಳೆ, ನೀನ್ ತಪ್ಪಾಗಿ ನಡ್ಕೊಂಬೇಡ ಅಂತ ಓನರ್ ಹೇಳೋಗೋದಲ್ಲ ಅದು. ಅವನಂಗೆ ಹೋದಾಗ ಕೆಲಸ ಕೊಟ್ಟಿರೋ ದಣಿ ನನ್ನನ್ನು ಮಗನಂತೆ ನಂಬಿ ಬಿಟ್ಟು ಹೋಗಿದ್ದಾನೆ. ನಾನು ಹೆಂಗಿರ್ಬೇಕು? ಮಗನಂಗೆ ಏನು ಸೀತಾಮಾತೆಯನ್ನು ಹನುಮಂತ ಕಾದಂಗೆ ನಾನು ಕಾಯ್ಬೇಕಿತ್ತು.
ಬಟ್ ಅಲ್ಲಿ ಏನೋ ಆಕೆ ಎದುರಿಸ್ತಾಳೆ ಅಥವಾ ಇನ್ನೇನೋ ಅಂತಾಳೆ ಅನ್ನೋ ಏನೋ ಒಂದು ಭಯ ಆಯಿತು, ತೊಂದರೆ ಇಲ್ಲಪ್ಪ. ಆದರೆ ಇಂಥವೆಲ್ಲ ನೋಡಿದಾಗ ಯಾರು ಕೆಲಸ ಕೊಡೋದಿಕ್ಕೂ ಇನ್ನು ಮುಂದೆ ನೋಡ್ಬೇಕಲ್ಲಪ್ಪ. ಈಗ ನಾಳೆ ನೀನೇ ಒಂದು 5-6 JCB ಇಟ್ಟೆ ಅಂದ್ಕೋ, ನೀನೇ 4 ಜನ ಕೆಲಸ ಕೊಟ್ಟೆ ಅಂದ್ಕೋ, ಇಂಥವ್ ನೀನು ಮಾಡ್ಕೊಂಡು ಬಂದಿದ್ದೀಯ ಚಿಕ್ಕ ವಯಸ್ಸಲ್ಲಿ. ನಾಳೆ ನೀನು ಯಾರು ನಿನ್ನ ಹೆಂಡ್ತಿ ಒಬ್ಳನ್ನ ಬಿಟ್ಟು ಹೋಗೋಕ್ಕೆ ನಿನ್ಗೆ ಇನ್ನು ಮುಂದಾಗುತ್ತ ಮೇಲೆ. ಯಾಕಂದ್ರೆ ಅಯ್ಯೋ ನಾನು ಯೋಚಿಸ್ದಂಗೆ ಇವರು ಯೋಚಿಸ್ಬಿಟ್ರಿ ಏನಪ್ಪ ಕತೆ. ಯಾವಾಗ ಒಬ್ಬ ಕಳ್ಳ ಸ್ವಯಂ ತಾನು ತಪ್ಪಿತಸ್ಥ ಅಂತ ಗೊತ್ತಾಗ್ತಾನೋ, ಇನ್ನೊಬ್ಬರು ಕೂಡ ಅಥವಾ ಕಣ್ಣಿಗೆ ಕಂಡವ್ರನ್ನೆಲ್ಲ ಅವರು ಕಳ್ಳರೇ ಇರ್ಬೋದು. ನೀನ್ ನಾಳೆ ದಿನ ನಿನ್ನ ಹೆಂಡತಿಯನ್ನು ಒಂಟಿಯಾಗಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ನಾಳೆ ದಿನ ಸುತ್ತಮುತ್ತ ಇರೋ ಧರ್ಮವಂತರ ಮೇಲೆಲ್ಲ ನೀನ್ ಬೇಕಾದ್ರೆ ಇದೇ ಡೌಟ್ ಬರುತ್ತೆ, ಅಯ್ಯೋ ನಾನ್ ಹಿಂಗ್ ಮಾಡಿದ್ದೆ ಇವರು ಹಂಗೆ ಮಾಡ್ತಾರೋ ಏನೋ ಅಂತ ಅದು ಯೋಚನೆ ಬರ್ತಾವಪ್ಪ. ಬರುತ್ತೆ ಸರ್. ನಾನೊಬ್ಬ ಕಳ್ಳ ಅಂದಾಗ ಊರವ್ರಿರೋರೆಲ್ಲ ಕಳ್ಳರಂಗೆ ಕಾಣ್ತಾರೆ ನಮಗೆ. ಹಾಗಾಗಿ ಆಯ್ತು, ತಪ್ಪುಗಳಾಯ್ತು, ಪರಿಸ್ಥಿತಿಯ ಕೈಗೊಂಬೆಯಾಗಿ ಕೆಲವು ತಪ್ಪು ಮಾಡಿದ್ದೀಯ. ಬಟ್ ನೀನ್ ದೊಡ್ಡ ಗುಣ ಅಂದ್ರೆ ಅದು ಕಾರ್ಯಕ್ರಮ ಮೂಲಕ ಅಥವಾ ಇನ್ಯಾವುದೋ ಮೂಲಕ ತಪ್ಪು ಪರಸ್ತ್ರೀ ಸಹವಾಸ ಯಾವಾಗ್ಲೂ ಕೂಡ ಸ್ಮಶಾನಕ್ಕೆ ನಿಮ್ಮನ್ನು ಬೇಗ ಕರ್ಕೊಂಡು ಹೋಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಹೌದು ಸರ್. ನಿನ್ನಣ್ಣ ಅತ್ತಿಗೆ ಹೌದಪ್ಪ, ಎಲ್ಲರೂ ಅವ್ರವ್ರ ಕಷ್ಟದಲ್ಲೇ ಬಂದಿದ್ದಾರೆ, ನೀನೊಬ್ಬ ಅನಾಥ ಅಂತ ಅಲ್ಲ. ನಿಮ್ಮ ಅಣ್ಣ ಹಂಗೆ ಬಂದವನಲ್ವಾ, ಮತ್ತೆ ಅವ್ರು ಯಾಕೆ ಮಾಡ್ಲಿಲ್ಲ? ಅಥವಾ ಈಗ ಮಾಡ್ಲಿಕ್ಕೆ ಅವ್ರಿಗೂ ಅವಕಾಶ ಇದೆಯಲ್ಲ. ಈಗ ಮದುವೆ ಆಗಿದೆ ಅವ್ರಿಗೆ ಸರ್. ಈ ಮದುವೆ ಆಗಿಲ್ಲದೆ ಇರ್ಲಪ್ಪ, ನನ್ನ ಇನ್ನೊಬ್ರದು ಅಂತ ಗೊತ್ತಾದಾಗ, ಇನ್ನೊಬ್ರದು ಅದು ಹೆಣ್ಣೋ ವಸ್ತುವೋ ಇನ್ನೇನೋ ಅದು ಇನ್ನೊಬ್ಬ. ಈಗ ರಸ್ತೆಯಲ್ಲಿ ಬಿದ್ದಿರೋ ಹಣವನ್ನ ಎತ್ಕೊಂಡ್ರು ಏನ್ ತಪ್ಪಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರ ಓನರ್ ಯಾರು ಅಂತ ನಿಮಗೂ ಗೊತ್ತಿರಲ್ಲ, ಅದಕ್ಕೆ ತಪ್ಪಿಲ್ಲ ಅಂತಾರೆ. ಈಗ ಹೋಯ್ತಾ ಇರ್ತೀಯಪ್ಪ, 500 ರೂಪಾಯಿ ಬಿದ್ದಿದೆ, ಅದು ವಾರದಲ್ಲಿ ಯಾರೋ ಬೀಳಿಸ್ಕೊಂಡು ಹೋಗಿದ್ದ, ನೆನ್ನೆ ಯಾರೋ ಬೀಳಿಸ್ಕೊಂಡು ಹೋಗಿದ್ದ, ಈಗ ಯಾರೋ ಬೀಳಿಸ್ಕೊಂಡೋದು ನಾಳೆ ಈಗ ಯಾವ ಊರು ತಲುಪಿದ್ದಾನೋ, ಆ ನೋಟು ಅಥವಾ ಆ ದುಡ್ಡಿನ ಹಿಂದೆ ಮುಂದೆ ಅದ್ರ ಓನರ್ ಯಾರು, ಅದು ಯಾರು ಬೀಳಿಸ್ಕೊಂಡು ಹೋದ್ರು ಇದ್ರ ಬಗ್ಗೆ ಗೊತ್ತೇ ಇಲ್ಲದೆ ಇರೋದ್ರಿಂದ ಅದನ್ನ ತೆಗೆದು ನಿಮ್ಮ ಜೇಬಿಯೊಳಗೆ ಇಟ್ಕೊಳ್ಳೋದು ಏನು ತಪ್ಪಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಈ ಹೆಣ್ಣಿನ ಓನರ್ ಯಾರು ಅಂತ ಗೊತ್ತಿತ್ತಲ್ವಾ? ಗೊತ್ತಿತ್ತು ಸರ್. ಅಂದ್ರೆ ರಸ್ತೆಯಲ್ಲಿ ಬಿದ್ದಿರೋ, ಅನಾಥವಾಗಿ ಬಿದ್ದಿರೋ 500 ರೂಪಾಯೋ 100 ರೂಪಾಯೋ 10 ರೂಪಾಯಿ ನೋಟ್ ಎತ್ಕೊಳ್ಳೋದು ಅಲ್ಲಿ ಎಷ್ಟು ಧರ್ಮ ಸೂಕ್ಷ್ಮ ಇದೆಯೋ. ಅಂದ್ರೆ ಅದ್ರ ಓನರ್ ಗೊತ್ತಿರ್ಲಿಲ್ಲ, ಅದಕ್ಕೆ ಎತ್ತಿ ನಾನು ಪರ್ಸೊಳಗೆ ಇಟ್ಟುಕೊಂಡೆ, ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ಒಂದು ವಸ್ತು ಆಗ್ಲಿ ಹೆಣ್ಣಾಗ್ಲಿ ಅದ್ರ ಓನರ್ಗಳು ಅಲ್ಲೇ ಸುತ್ತಮುತ್ತನೇ ಇದ್ದಾರೆ, ಮತ್ತೆ ಅದು ನಿಮಗೆ ಗೊತ್ತು ಅಂದಾಗಲೂ ಅದನ್ನು ಮುಟ್ಟುವುದಿದೆಯಲ್ಲ, ಅದು ಕುರುಕ್ಷೇತ್ರಕ್ಕೆ ನಾಂದಿ ಹಾಡುತ್ತೆ. ಆಯ್ತು, ಇದೆಲ್ಲ ಮೀರಿ ಈಗ ಮುಂದೆ ಬಂದ್ಬಿಟ್ಟಿದೀಯಾ, ತಪ್ಪು ಅರ್ಥ ಆಗಿದೆ, ಆ ಸಂಬಂಧ ನೋಡಪ್ಪ, ಈಗ ಅವ್ರದ್ದು ಯಾವುದೇ ಹಂಗಲ್ ನೀನಿಲ್ಲ, ಕೆಲಸ ಬಿಟ್ಟಾಯ್ತು, ಎಲ್ಲ ಆಯ್ತು. ಅದಾದ ಮೇಲೂ ಮುಂದುವರಿಸೋದು, ಅವಳು ಫೋನ್ ಮಾಡ್ತಾಳೆ, ನಾನು ತುಮಕೂರ್ಗೆ ಹೋಗಿದ್ದೆ, ರೂಮ್ ಮಾಡ್ಕೊಂಡೆ, ಅದು ಮಾಡಿದೆ ಇದು ಮಾಡಿದೆ, ಇವೆಲ್ಲ ಇದಾವಲ್ಲಪ್ಪ. ನಾಳೆ ದಿನ ನೀನು ಒಂದು ಹೆಣ್ಣಿಗೆ ಏನು ಒಂದು ಜೀವನ ಕೊಡಬೇಕು, ಅಥವಾ ಒಂದು ಹೆಣ್ಣು ನಿನ್ನ ಬದುಕಲ್ಲೂ ಬಂದು ನಿನ್ನ ಬದುಕನ್ನು ಬಂಗಾರವಾಗಿಸಬೇಕು ಅಂದಾಗ ಸ್ವಲ್ಪ ಹೆಣ್ಣುಮಕ್ಳು ವಿಚಾರದಲ್ಲಿ ಎಸ್ಪೆಷಲಿ ಆಯ್ತಯ್ಯ, ತಪ್ಪುಗಳಾಗಿದ್ದಾವೆ, ಆಯಿತು, ಮನುಷ್ಯ ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋನು ಮನುಜ ಅನ್ನೋ ಹಾಗೆ ಅವಳು ಹಂಗ ಒತ್ತಾಯ ಮಾಡಿದ್ಲು, ನೀನು ಏನೋ ಪರಿಸ್ಥಿತಿ ಕೊಯ್ಗೊಂಬೆಯಾಗಿ ನಡ್ಕೊಂಡೆ. ಆದರೆ ಈಗ ಅರ್ಥ ಮಾಡ್ಕೋ, ನಿಮಗೆ ಕೆಲಸ ಕೊಟ್ಟಿರೋ ಒಬ್ಬ ಓನರ್ ಆದರೂ ಕೂಡ ತಾನಾಯಿತು, ತನ್ನ ಹೆಂಡತಿ ಆಯಿತು, ತನ್ನ ಮಕ್ಕಳಾಯಿತು, ತನ್ನ ಸಂಸಾರ ಆಯಿತು, ತನ್ನ JCB, ತನ್ನ ವ್ಯವಹಾರ ಇಷ್ಟೇ ಆಯಿತು ಅಂತ ಓನರೇ ಹಂಗೆ ಒಂದು ಕಟ್ಟುಪಾಡಲ್ಲಿ ಬದುಕ್ತಿರ್ಬೇಕಾದ್ರೆ ಕೆಲಸಗಾರನಾದವನು ಇನ್ನೂ ಆ ಓನರ್ ಪಟ್ಟಕ್ಕೆ ಹೋಗೋದ ಯೋಗ್ಯತೆ ಇಲ್ಲದವ್ ನಾನು ಇನ್ನೂ ಕಟ್ಟುಪಾಡಲ್ಲಿ ಶಿಸ್ತಾಗಿರ್ಬೇಕಲ್ವ ನಾನು? ಹೌದು ಸರ್. ಅರೆ ಓನರು ಅಂದ್ರೆ ಅವನಂಗಾರೆ ಬೀದಿಗೂ ಯಾವುದೋ ಹೆಣ್ಮಕ್ಳು ಕೆಟ್ಟ ಸಹವಾಸ ಮಾಡ್ಬೋದಾ? ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಪದವಿಗೆ ಹೋದಷ್ಟು ನೀನು ಏನು ತುಂಬಾ ಎಚ್ಚರವಾಗಿರ್ಲೇಬೇಕು, ಅದು ಅನಿವಾರ್ಯ. ಈಗ ನೀನು ಒಂದು ಕೆಲಸಗಾರನಾಗಿದ್ದವನು, ನೀನು ಓನರ್ಗಿಂತ ಇನ್ನೂ ಶಿಸ್ತಾಗಿರ್ಬೇಕಿತ್ತು. ಹಂಗಿದ್ರೆ ನೀನು ಒಂದಿವ್ಸ ಓನರ್ ಆಗ್ತೀಯ.
ಹಾ ಸರ್. ನೀನ್ ಕೆಲ್ಸಗಾರನಾಗಿದ್ದಾಗ್ಲೇ ತಲೆ ನಿಲ್ಲಲ್ಲ, ಮನ್ಸು ನಿಲ್ಲಲ್ಲ, ಸಿಕ್ಕಿದ್ನೆಲ್ಲ ಸರಿನೋ ತಪ್ಪೋ ಅಂತ ಗೊತ್ತಿಲ್ಲದೆ ಅನುಭವಿಸೋಕೆ ಮುಂದಾಗ್ಬಿಡ್ತೀಯ ಅನ್ನೋದಾದ್ರೆ ನೀನು ಓನರ್ ಆಗಲ್ಲ. ಈ ಕೆಲ್ಸಗಾರನಾಗೂ ಉಳಿಯಲ್ಲ, ಕಡೆಗೆ ಯಾರಿಗೂ ಬೇಡದವನಾಗಿ ಬೀದಿ ಬೀದಿ ಅಲಿಬೇಕಾಗುತ್ತೆ. ಹಾಗಾಗಿ ಈಗ ತಪ್ಪು ತಿದ್ದುಕೊಂಡಿದ್ದೀಯಾ, ಅವಳ ಸವಾಸ ನಂಬರು ಅದು ಇದು ಎಲ್ಲ ಬ್ಲಾಕ್ ಮಾಡಿ ಬಿಸಾಕ್. ನೋಡಪ್ಪ, ನಾಳೆ ದಿನ ಅದೇ ಊರಿಗೆ ನೀನು ಯಾವುದೋ ಕೆಲ್ಸಕ್ಕೆ ಹೋಗ್ಬೋದು JCB ತಗೊಂಡು. ಹೋಗಿದ್ದೀನಿ ಸರ್. ಮುಂದೆ ಬಂದ್ರು ಕೂಡ ಅದು ಈ ಮುಂಚೆ ಗೊತ್ತಿಲ್ಲದೆ ಆಯ್ತು, ಈಗ ಮುಂದುವರೆದ್ರೆ ಅದಕ್ಕೆ ಶಿಕ್ಷೆ ಅಥವಾ ಅದಕ್ಕೆ ಕ್ಷಮೆ ಇಲ್ಲ. ಹಾಗಾಗಿ ಈ ತಪ್ಪನ್ನ ಈಶ್ವರ ಪರಮಾತ್ಮ ತಪ್ಪನ್ನ ತಿದ್ದುಕೊಂಡಿದ್ಯಾ, ಇಲ್ಲಿಗೆ ಇದು ಮುಗೀತು ಅಂದುಕೋ. ಆದ್ರೆ ಇನ್ನೂ 4 ಜನ ನೋಡಪ್ಪ, ಇದೇ ಕೊನೆಯಲ್ಲ, ಇನ್ನೂ 5-6 JCB ಚೇಂಜ್ ಮಾಡ್ಬೋದು, ಅಲ್ಲಿ ನಿನಗೆ ಯಾರೋ ಕೆಲಸ ಕೊಡ್ಬೋದು. ಬಟ್ ಎಲ್ಲಿವರೆಗೂ ವ್ಯಕ್ತಿತ್ವ, ಕ್ಯಾರೆಕ್ಟರ್ಗಳು ಶುದ್ಧವಾಗಿರ್ತವೆ, ನೀವು ಶುದ್ಧವಾಗಿರ್ತೀರಾ, ನಿಮಗೂ ಏನೋ ಒಳ್ಳೇದು ಕೊಡ್ತಾನೆ, ನಿಮಗೂ ಏನೋ ಒಳ್ಳೆ ಓದ್ ಕಡೆ ಬಂದ ಕಡೆ ಕುಡಿಯೋಕೆ ನೀರು, ತಿನ್ನೋಕೆ ಅನ್ನ, ಮಾಡೋ ಕೆಲಸ, ಕಣ್ತುಂಬ ನಿದ್ದೆ, ಅಷ್ಟೋ ಇಷ್ಟೋ ಜೀವನ. ಊರು ಬಿಟ್ಟು ಊರಿಗೆ ಬಂದಾಗಲೂ ಭಗವಂತ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಆದರೆ ನೀವು ಕೆಲಸ ಕೊಟ್ಟವ್ರ ಮನೆಯಲ್ಲಿ ನಿಯತ್ತಾಗಿರೋದು ಬಹಳ ಮುಖ್ಯ. ನೀನು ಹಣ ಕದ್ದಿದ್ರು ಕ್ಷಮಿಸಬಹುದಿತ್ತು, ಆದ್ರೆ ಹೆಣ್ಣಿನ ವಿಚಾರ, ಆ ಓನರ್ ಒಬ್ಬನ್ನೇ ಬಿಟ್ಟು ಹೋಗ್ಬೇಕಂದ್ರೆ ಎಷ್ಟು ನಂಬಿಕೆ ಇಟ್ಟಿರ್ಬೋದಲ್ವಾ? ನಂಬಿಕೆ ಇಟ್ಟಿದ್ರು ಸರ್. ಅದು ಒಮ್ಮೆ ಕಳ್ಕೊಂಡ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಯ್ಯ ಇವತ್ತಿರೋ ಸಿರಿತನ ನಾಳೆ ಹೋಗಿ ದರಿದ್ರತನ ಬರ್ಬೋದು, ಇವತ್ತಿರೋ ಬಡತನ ಹೋಗಿ ನಾಳೆ ಸಿರಿತನ ಬರ್ಬೋದು. ಆದರೆ ಒಮ್ಮೆ ನಂಬಿಕೆ ಹಾಗೂ ವಿಶ್ವಾಸ ಇವುಗಳನ್ನು ಕಳ್ಕೊಂಡು ಬಿಟ್ರೆ ಎಲ್ಲೂ ಯಾರು ನೀನು ಎಂಥ ಅಲ್ಟಿಮೇಟ್ ಗ್ರೇಟೆಸ್ಟ್ JCB ಆಪರೇಟರ್ ಆದರೂ ನೀನು ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಒಬ್ನು ಮೂಸ್ ನೋಡಲ್ಲ. ಕಟ್ಕೊಂಡ್ರೆ ಹೆಣ್ತಿನೇ ಇರಲ್ಲ. ನಾಳೆ ದಿನ ಅತ್ತಿಗೆ ಅಣ್ಣ ಆದರೂ ಅಷ್ಟೇ ಹೇಳ್ತಾರೆ, ಆಮೇಲೆ ಅವರು ಕೈ ಬಿಡ್ತಾರೆ, ಅಯ್ಯೋ ಇವನಿಂದ ನಮ್ಮ ಸಂಸಾರ ಯಾಕೆ ಹಾಳು ಮಾಡ್ಕೊಳ್ಬೇಕು ಅಂತ. ಇಲ್ಲ ಸರ್, ಅವ್ರ ಮಾತು ಹೇಳ್ದಂಗ ನಾನು ಬಿಟ್ಟಿದ್ದೀನಿ ಸರ್. ಬಿಟ್ಟಿದ್ಯಾ? ಸರ್, ಇವಾಗ ನಂದು ಪಶ್ಚಾತ್ತಾಪ ಆಗಿದೆ ಸರ್. ನಿಮ್ ಕಾರ್ಯಕ್ರಮ ನೋಡ್ದಾಗಿಂದ ಇಲ್ಲಪ್ಪ, ನಾನು ಮಾಡಿರೋದು ನಾನೇ ದೊಡ್ಡ ತಪ್ಪು ಮಾಡಿಲ್ಲ, ನನ್ಕಿನ ದೊಡ್ಡ ನೊಂದೋರಿದ್ದಾರೆ. ಬಟ್ ನಾನು ನನ್ನ ನೋವು ಹಚ್ಕೋಬೇಕು. ಇನ್ನು ನನ್ನ ಈ ಸರಿ ಎಷ್ಟೋ ಜನ ಡ್ರೈವರ್ ಕೆಲಸ ಮಾಡ್ತಾರ ಸರ್ ಬೆಂಗಳೂರಲ್ಲಿ, ಊರ್ ಬಿಟ್ಟು ಊರು ಸರ್. ನಾನು ಊರಿಂದ ಊರಿಗೆ ಕೆಲ್ಸಕ್ಕಂತ ಬಂದಿರೋದು. ಬಟ್ ಅದ ನನ್ನಂತ JCB ಡ್ರೈವರ್ ಎಷ್ಟೋ ಬೆಂಗಳೂರಲ್ಲಿ ಇದಾರ ಸರ್. ಅದ್ ನನ್ನಂತ ಫ್ರೆಂಡು, ನನ್ನಂತರು ಈ ಫೀಲ್ಡ್ ಅಲ್ಲಿ JCB ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಜನ ಇಂತ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಸರ್. ಆಗಿದೆ ಸರ್, ನಾನು ನೋಡಿದ್ದೀನಿ ಸರ್, ಕೇಳಿದ್ದೀನಿ ಸರ್. ಈ ಡ್ರೈವರ್ ಲೈಫ್ ಅಲ್ಲಿ ಎಷ್ಟೋ ಜನ, ನನ್ನ ಅನುಭವ ಪ್ರಕಾರ ಹೇಳ್ತಾ ಇದ್ದೀನಿ ಸರ್, ಇನ್ನು ನಾನ್ ಮಾಡಿದ ತಪ್ಪು ಇನ್ ಯಾವತ್ತು ಯಾರು ಮಾಡ್ಬೇಡ್ದು. ಈ ಡ್ರೈವರ್ ಆಗಿ ಅಂತ ನಿಮಗೆ ಅರ್ಥವಾಗಿದೆ. ಹಾ ಸರ್, ಅದರಿಂದ ಯಾವ ಶಾಶ್ವತ ನೆಮ್ಮದಿಯೂ ಇಲ್ಲ. ನೆಮ್ಮದಿ ಇಲ್ಲ ಸರ್. ನಾನು ತುಂಬಾ ಅದಕ್ಕಿಂತ ಮುಂಚೆ ಚೆನ್ನಾಗಿದ್ದೇನೆ ಸರ್. ನನ್ನ ಕೆಲಸ ಇತ್ತು, ನನ್ನ ಪಾಡಿಗಿದ್ದೆ. ಎಲ್ಲಿ ಏನೇನ್ ಸವಾಸ ಮಾಡಿ ತುಂಬಾನೇ ಪ್ರಾಬ್ಲಮ್, ತುಂಬಾನೇ ನೋವು ಅನುಭವಿಸಿದ್ದೀನಿ ಸರ್. ನಾನ್ ಹೇಳೋ ಪ್ರಕಾರ ಕಾರ್ ಡ್ರೈವರು, JCB ಡ್ರೈವರು, ನಾನಾ ತರ ಡ್ರೈವರ್ ಇದಾರೆ. ನನ್ನ ತರ ಇನ್ಯಾವತ್ತು ನಾನು ಮಾಡಿರೋ ತಪ್ಪು ಇನ್ಯಾವತ್ತು ತಪ್ಪು ಮಾಡ್ಬೇಡ್ದು ಅನ್ನೋ ಒಂದೇ ಕಾರಣ ಸರ್, ನನ್ನ ವಿನಂತಿ ಸರ್. ಗ್ರೇಟ್ ಅಪ್ಪ. ನಾನು ತಪ್ಪು ಮಾಡಿರೋದು ಪಶ್ಚಾತ್ತಾಪ ಇದೆ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಡ್ರೈವರ್ ಇದ್ದಾರೆ, ಆದ್ರೂ ತಪ್ಪು ಮಾಡಿದವರು ಬೇಜಾನ್ ಜನ. ಬರೀ ಡ್ರೈವರ್ ಅಲ್ಲೇ ಜಾಸ್ತಿ ಜನ ತಪ್ಪು ಮಾಡ್ತಾ ಇರೋದು ಸರ್. ಕೇಳಿದ್ದೀನಿ ಸರ್, ನಿಮ್ ಕಾರ್ಯಕ್ರಮ ನೋಡಿ ತುಂಬಾ ಇದಾಗಿದ್ದೀನಿ. ಬಟ್ ಬೇರೆ ಯಾರು ತಪ್ಪು ಮಾಡ್ತಾ ಇಲ್ಲ ಸರ್. ಬರೀ ಡ್ರೈವರು, ಕಾರ್ ಡ್ರೈವರು, ಈ JCB ಡ್ರೈವರ್, ಈ ಡ್ರೈವರ್ ಅಲ್ಲೇ ಜಾಸ್ತಿ ಜನ ತಪ್ಪು ಮಾಡ್ತಾ ಇದ್ದಾರೆ. ನನ್ನ ವಿನಂತಿ, ಇನ್ಯಾವತ್ತು ನಾನ್ ತಪ್ಪು ಮಾಡ್ದಂಗ್ ಇನ್ಯಾವತ್ತು ಯಾರು ತಪ್ಪು ಮಾಡ್ಬೇಡ್ರಿ ಡ್ರೈವರ್ಗಳೇ ಅಂತ ಹೇಳ್ತಾ ಇರೋ ಸರ್. ಹೌದು, ಅರ್ಥಾತ್ ಯಾರು ಮೇಲ್ ಬಿದ್ದು ಬರ್ಬೋದು. ಆ ಹೆಣ್ಣಿಗೆ ಮನ್ಸಲ್ಲಿ ಏನು ಓಡುತ್ತಿತ್ತು, ಅವ್ರ ಚಪಲಗಳೇನಿದ್ದಾವೆ, ಅದಕ್ಕೆ ನಿಮ್ಮ ಜೀವನ ಯಾಕೆ ಬಲಿ ಕೊಡ್ತೀರಿ? ನಾಳೆ ನಿಮಗೂ ಒಂದು ಹೆಂಡತಿ ಬರ್ತಾಳೆ, ನಿಮ್ಮ ಜೀವನನೂ ಹೆಂಗೋ ಆಗುತ್ತೆ, ನಿಮ್ಮ ಜೀವನನೂ ಒಂದೊಳ್ಳೆ ಸುಧಾರಣೆ ಆಗುತ್ತೆ. ಹಾಗಂತ ಅಂದರೆ ಹೀಗಾಗುವುದರಿಂದ ಏನೇನು ಅಂದರೆ, ಒಂದು ಅವ್ರ ಮನೆಯವ್ರಿಗೆ ಗೊತ್ತಾದಾಗ ಅನ್ಯಾಯವಾಗಿ ರಕ್ತಪಾತ ಆಗುತ್ತೆ. 2 ಕಾಯಿಲೆ ಕಸಾನೆಗಳು ಬಂದು ಸಾಯ್ತೀರಿ. 3 ಆ ಸುಖ ತೀರಿದ ಮರುಕ್ಷಣವೇ ನಿಮ್ ಜೀವನ ನಿಮಗೆ ಜಿಗುಪ್ಸೆ ಅನ್ಸ್ಬಿಡುತ್ತೆ. ಆಗಿದೆ ಸರ್, ತುಂಬಾನೇ ಆಗಿದೆ ಸರ್. ಅಂದ್ರೆ
1-5 ನಿಮಿಷದ ಕೆಟ್ಟ ಈ ಚಾಳಿ ನಿಮ್ಮ ಜೀವನವನ್ನೇ ನಿಮಗೆ ಜಿಗುಪ್ಸೆ ತರಿಸುತ್ತೆ. ಮತ್ತೆ ಭಯ ಪಟ್ಕೊಂಡು ಓಡಾಡಬೇಕು. ಯಾರು ಯಾವಾಗ ಬಂದು ಏನು ಮಾಡ್ತಾರೋ, ಎಲ್ಲಿ ಏನು ಗೊತ್ತಾಗುತ್ತೋ, ಎಲ್ಲಿ ಯಾರು ಏನು ಮಾಡ್ತಾರೋ, ಈ ಭಯದಲ್ಲಿ ಬದುಕ್ತೀರಾ ಅನ್ನೋದಾದರೆ ಅದೇ ಅಂದರೆ ಸುಖ ಅಂದರೆ ಏನಂದರೆ, ಯಾವ ಸುಖ ನಿನ್ನನ್ನು ಜೀವನ ಪೂರ್ತಿ ಉಲ್ಲಾಸಮಯವಾಗಿಡುತ್ತೋ, ಜೀವನ ಪೂರ್ತಿ ನಿನ್ನನ್ನು ಆನಂದಮಯವಾಗಿಡುತ್ತೋ, ಅದಕ್ಕಿಂತ ದೊಡ್ಡ ಸುಖ ಇಲ್ಲ. ಆದರೆ ಈ ಸುಖ 5 ನಿಮಿಷ ಆದಮೇಲೆ ನಿಮಗೆ ಜೀವನ ಪೂರ್ತಿ ತಲೆ ತಗ್ಸುವ ಹಾಗೆ ಮಾಡುತ್ತೆ ಅನ್ನೋದಾದ್ರೆ ಇದ್ಯಾವ ಸುಖ ಇದು? ಅಂದರೆ ಅದು ಮಾತ್ರ ಸುಖವಾಗಿರುತ್ತೆ. ಯಾವುದು ನಿಮ್ಮನ್ನ ಎಂದಿಗೂ ತಲೆ ತಗ್ಸೋಕ್ ಬಿಡೋದಿಲ್ವೋ ಅದು. ಆದರೆ ಇವೆಲ್ಲವೂ ಸುಖದ ರೂಪದಲ್ಲಿರುವ ನಿಮ್ಮ ಆಯಸ್ಸನ್ನ ಕಿತ್ಕೊಳ್ಳಿಕ್ಕೆ ಬಂದಿರೋ ದುಷ್ಟಶಕ್ತಿಗಳು. ಹೌದು ಸರ್. ಅದಕ್ಕೆ ಎಚ್ಚರವಾಗಿರಬೇಕು. ಈ ಕಾರ್ಯಕ್ರಮ ಕೇಳಿದ್ರಿ ಆಯಿತು, ಬಟ್ ಬಹುಶಃ ಅದನ್ನು ಬಹಳ ಹಿಂದೆಯಿಂದಲೂ ಇಂಥವೇನೋ ಕೇಳ್ತಾ ಬಂದಿದ್ರೆ ಆ ಕಡೆ ಮನಸ್ಸು ಹೋಗ್ತಾ ಇಲ್ಲ. ಈ ಲೈಂಗಿಕತೆ ಅಥವಾ ನಿಮ್ಮ ಕಾಮ ವಿಚಾರಗಳು ತಪ್ಪಲ್ಲಪ್ಪ, ಆದರೆ ಅದು ನಿಮಗೆ ಅಂತ ಒಂದು ಭಗವಂತ ನಿಮ್ಮ ಪಾಲಿಗೆ ಅಂತ ಕೊಡ್ತಾನೆ, ಅದು ನಿಮ್ಮದು. ಹೌದಲ್ವೇ? ಆದರೆ ಇನ್ಯಾವತ್ತೇ ಆದರೂ ಅಷ್ಟೇ ಈ ಕಾಮಿನಿಯರು, ಅದು ಕಾಮಿನಿ ಕಾಂಚಣ ಅಂದ್ರೆ ಹಣ, ಕಾಮಿನಿ ಅಂದ್ರೆ ಹೆಣ್ಣು, ಒಲಿದ ಮೇಲೆ ಬಂದ್ರು ನಿಂದಲ್ದೆ ಇದ್ರೆ ದೂರ ಇಡ್ಬೇಕು. ಅದು ಎಂತ ತ್ರಿಪುರ ಸುಂದ್ರಿ, ಎಂತ ಗಂಧರ್ವ ಕನ್ಯೆ ಆದ್ರೂ ನಿಂದಲ್ಲ ಅಂದ್ರೆ ಆ ಗಂಧರ್ವ ಕನ್ಯೆ ಯಮ. ಇವತ್ತು ಬಿಡಿ, ನಿಮ್ದು ನೀವು ನಂಬ್ಕೊಳ್ಳೋ ಕಾಲ ಅನ್ನೋ ಕಾಲ ಬಂದಿದೆ. ಹನಿಮೂನ್ಗೆ ಹೋಗಿ ಗಂಡನ್ ಕರ್ಕೊಂಡೋಗಿ ಕೊಲೆ ಮಾಡಿಸೋ ಕಾಲ ಇದು. ಹೌದಲ್ಲ? ನೋಡ್ತಾ ಇದೀವಲ್ಲ ಇತ್ತೀಚೆಗೆ, ನೋಡ್ತಾ ಇದ್ದೀನಿ ಟಿವಿನಲ್ಲಿ ತುಂಬಾನೇ ನೋಡ್ತಾ ಇದ್ದೀನಿ ಸರ್. ಹೋಗೋದು, ಅವನ ಯಾರೋ ಹಳೆ ಲವರ್ ಜೊತೆ ಸೇರಿ ಮರ್ಡರ್ ಮಾಡೋದು ಬೇಕಾದ್ರೆ ನಮ್ದೇ ನಮಗೆ ನಂಬಿಕೆ ಇಲ್ಲ ಅಂದಾಗ ಬೇರೆಯವ್ರ ನಂಬ್ಕೊಂಡು ನಾವ್ ಎಷ್ಟು ದಿನ ಬದುಕಬಹುದಯ್ಯ? ಬೇಡ. ಅದ್ ಯಾವ್ದಾದ್ರು ಅಷ್ಟೇ, ಅದ್ ಯಾವುದೇ ಸುಖ ಇನ್ನೊಬ್ರು ಬೀಡಿಯಿಂದ ಹಿಡಿದು ಇನ್ನೊಬ್ರು ಹೆಣ್ಣಿನವರೆಗೂ ಇನ್ನೊಬ್ರದ್ದು ಬೇಡ. ನೀನ್ ಅರ್ಧ ಸೇದಿ ನನ್ಗ ಅರ್ಧ ಕೊಡೋ ಅಂತ ಅಂದ್ರೆ ಅವನ್ಗಿರೋ ರೋಗ ನಿನ್ಗೂ ಬರ್ತಾವಂತೆ. ಮೋಟ್ ಬೀಡಿಯಿಂದ ಹಿಡಿದು ಯಾವ ಸುಖ, ಯಾವ ಹೆಣ್ಣು ಹೊನ್ನು ಮಣ್ಣಾದ್ರೂ ಇನ್ನೊಬ್ರು ನನಗ್ ಬೇಡಪ್ಪ. ಹಿಂಗಿದ್ದವನು ತನ್ನ ಪೂರ್ಣ ಆಯಸ್ಸನ್ನು ನೆಮ್ಮದಿಯಾಗಿ ಕಳಿ. ಪೂರ್ಣ ಆಯಸ್ಸು ಅಂದ್ರೆ 100 ವರ್ಷ ಅಂತ ಅಲ್ಲಪ್ಪ, 40 ವರ್ಷ, 50 ವರ್ಷ, 30 ವರ್ಷ ಬದುಕಿದ್ರು ಅವನೊಂಚೂರು ನೆಮ್ಮದಿಯಾಗಿ ಇದ್ದು ಹೋಯ್ತಾನೆ. ಹಾಗಾಗಿ ನಿಮ್ಮ ತಪ್ಪನ್ನು ತಿದ್ದುಕೊಂಡು ನೋಡಿ, ಅದು ನಿಮ್ಮ ದೊಡ್ಡ ಗುಣ ಸ್ವಾಮಿ. ನೀವು ಹೇಳಿದ್ರಿ ಯಾರೂ ನಂತರ ತಪ್ಪು ಮಾಡಬೇಡಿ. ಡ್ರೈವರ್ಸ್ ಅಂತ ಅಲ್ಲ ಪಾಪ, ಈಗ ನೋಡಿ ಒಳ್ಳೆಯವರು ಇದ್ದಾರೆ ಅದರಲ್ಲಿ. ನೋಡಿ ಪಾಪ ಊರು ಬಿಟ್ಟು ಊರಿಗೆ ಬಂದಿದ್ದೀರಿ, ನಿಮ್ಮ ಎಷ್ಟೋ ವಿಚಾರಗಳನ್ನು ತ್ಯಾಗ ಮಾಡಿದ್ದೀರಿ. ದುಡಿಮೆ, ಹೌದು ದುಡಿಮೆ ಮಾಡ್ತೀರಿ, ಅವ್ರು ನಿಮಗೆ ದುಡ್ಡು ಸಂಬಳ ಕೊಡ್ತಾರೆ, ನೀವು ಕೆಲಸ ಮಾಡಿಕೊಡ್ತೀರಿ, ಅದೆಲ್ಲವನ್ನು ಮೀರಿ. ಬಟ್ ಆ ಕಾರಣ ಆ ಟೈಮ್ ಅಲ್ಲಿ ನಾನು ಬೇರೆ ಕಡೆ ಕೆಲಸ ಬಿಟ್ಟು ಕೇಸ್ ಹೋಗ್ಬೋದಾಗೆ ಸರ್. ಬೇರೆ ಕಡೆ ಕೆಲಸ ಸಿಗ್ತಿತ್ತು ಸರ್ ಆ ಟೈಮ್ ಅಲ್ಲಿ. ಬಟ್ ನಾನು ಅವರು ಏನ್ರ ಹೇಳಿ ನನಗ್ ತೊಂದರೆ ಮಾಡ್ತಾರ, ಈ ತರ ಮಾಡಿದಾನ ಅಂತ ಹೇಳಿದ್ರೆ ನನಗೇನ್ ಪ್ರಾಬ್ಲಮ್ ಆಗದ, ಆ ಟೈಮಿಗೆ ನಾನು ಒಪ್ಕೊಂಡಿನಿ ಸರ್. ಇರ್ಲಪ್ಪ, ನನ್ನ ಪ್ರಕಾರ ಅದೆಂತ ತಲೆ ಹೋಗೋ ಗಳಿಗೆ ಬರ್ಲಪ್ಪ, ಕೆಲಸ ಹೋಗೋ ಗಳಿಗೆ ಬರ್ಲಿ, ತಲೆ ಹೋಗೋ ಗಳಿಗೆ ಬರ್ಲಿ, ನಾನು ಇನ್ನೊಬ್ರು ತಲೆ ಹಿಡಿಬಾರ್ದು. ತಪ್ಪಾಗಿದೆ ಸರ್, ತಿದ್ಕೋತೀನಿ ಸರ್. ಅದನ್ನು ಮಾಡಬೇಡ. ಆಯ್ತು, ನಿನಗೆ ಭಗವಂತ ಕ್ಷಮೆ ಕೊಟ್ಟಿದ್ದಾನೆ. ಆ ಹೆಣ್ಣಿನ ನಂಬರ್ ಅದು ಇದು ಎಲ್ಲ ಕಿತ್ತಾಕು. ಅಂಡ್ ಅದನ್ನು ಮಾತ್ರ ಅಲ್ಲ, ಇನ್ನು ಮುಂದೆಯೂ ಯಾರ್ಯಾರೋ ನಿಮ್ಗೆ ಆಸೆ ತೋರಿಸೋರು ಬರ್ತಾರೆ. ಇದೇ ಕೊನೆಯೂ ಅಲ್ಲ, ಇದೇ ಮೊದಲು ಅಲ್ಲ. ಆದ್ರೆ ನಾನು ಎಚ್ಚರವಾಗಿರ್ಬೇಕು. ಹೌದು, ಅವಳು ಯಾರೋ ಬರ್ಬೋದು, ಅವಳು ಯಾರೋ ನಿನಗೆ ಮೆಸೇಜ್ ಕಳಿಸಬಹುದು, ಅಥವಾ ಆ ಹೆಣ್ಮಕ್ಳು ಯಾರೋ ನಿನ್ನನ್ನು ಆಕರ್ಷಣೆ ಮಾಡಬಹುದು. ಅಯ್ಯೋ ನನ್ನ ಗಂಡ ಇಲ್ಲ ಬಾ ಅಂತ ಹೇಳಬಹುದು, 1000 ಹೇಳಬಹುದು. ಆದರೆ ತಿಳ್ಕೊ, ಮೋಟ್ ಬೀಡಿಯಿಂದ ಹಿಡಿದು ಇನ್ನೊಬ್ರು ಕೊಟ್ಟಿರೋ, ಇನ್ನೊಬ್ರು ಸೇದಿರೋ ಅರ್ಧ ಬೀಡಿ ಇನ್ನೊಬ್ರು ಪಾಲಿನ ಹೆಣ್ಣು ಹೊನ್ನು ಮಣ್ಣು ಯಾವುದಾದ್ರೂ ಇಲ್ಲ ರೋಗ ತರುತ್ತೆ, ಇಲ್ಲ ನಿಶಕ್ತಿ ತರುತ್ತೆ, ಇಲ್ಲ ನಿನ್ನ ಜೀವನವನ್ನು ಬರ್ಬಾದ್ ಮಾಡೇ ಹೋಗೋದು. ಕೊಡೋದು ಸಾಸಿವೆಯಷ್ಟು ಸುಖ, ಆದರೆ ಕುಂಬಳಕಾಯಷ್ಟು ದುಃಖ. ಜೀವನ ಪೂರ್ತಿ ಆ ದುಃಖವನ್ನು ಸವಸಿದ್ರು ಅದು ಸವೆಯಲ್ಲ, ಅಷ್ಟು ಕೊಟ್ಟು ಹೋಗ್ತಾರೆ. ಹಾ ಸರ್, ಆದ್ರೆ ನಿಮ್ದೊಂದು ಮಾತು ಹೇಳಿದ್ರಿ ಸರ್, ನಾನು ಒಂದ್ ಮಾತು ಕೇಳಿದ್ನ. ಆ ಮಾತು ಕೇಳಿದಾದ್ಮೇಲೆ ನಾನು ಬುದ್ಧಿ ಕಲ್ಕೊಂಡು ಇನ್ ಯಾರೇ ಬಂದ್ರು ನನ್ನ ಹತ್ರನೂ ಸೇರ್ಸಲ್ಲ. ಅದು ಒಂದ್ ಮಾತು ಹೇಳಿದ್ರಿ ಸರ್ ನೀವು, ಏನಪ್ಪಾ ಅಂತಂದ್ರೆ
ಅವ್ರು 5 ನಿಮಿಷ ಸುಖ ತೀರಿದ ಮೇಲೆ ಅವರೆಲ್ಲ ಸಾಯಿಸೋದ್ ಬೇಡ, ನೀನೇ ಸಾಯಿಸ್ತಿ ಅಂತ ಒಂದ್ ಮಾತು ಹೇಳಿದ್ರಿ ಸರ್ ನೀವು. ಅದನ್ನ ಇನ್ನೂವರೆಗೂ ತಲೆಗಿದೆ ಸರ್ ನನಗೆ. ಹೌದಯ್ಯ, ಅದನ್ನೇ ಜಿಗುಪ್ಸೆ. ಅರ್ಥಾತ್ ಅದು ತಪ್ಪು ಅಂತ ಗೊತ್ತಿರುತ್ತೆ, ಆದ್ರೆ ಪರಿಸ್ಥಿತಿ ಕೈಗೊಂಬೆ ಆಗಿ ಅದನ್ನ ತೀರಿಸಿ ಆದ ಮರುಕ್ಷಣವೇ ನಿಮ್ಮ ಜೀವನ ನಿಮಗೆ ಜಿಗುಪ್ಸೆ ಬರುತ್ತಲ್ಲ, ಅದು ಇನ್ನೊಬ್ಬರು ಚಾಕುವಿನಿಂದ ಹಿರಿದದ್ದಕ್ಕಿಂತ 100 ಪಟ್ಟು ಜಾಸ್ತಿ ಇರುತ್ತದು. ಅದಕ್ಕೆ ನಮ್ಮಲ್ಲಿ ವೈರಾಗ್ಯ ಬೇರೆ, ಜಿಗುಪ್ಸೆ ಬೇರೆ. ವೈರಾಗ್ಯ ಒಳ್ಳೆಯದೇ. ವೈರಾಗ್ಯ ಬರಬೇಕು ಅಂದ್ರೆ 3 ದಾರಿ ಇದಾವೆ ಅಂತ ದೊಡ್ಡವರು ಹೇಳ್ತಾರೆ. ಒಂದು, ಸ್ಮಶಾನಕ್ಕೆ ಹೋಗು ಬಂದ್ರೆ ಅವನಿಗೆ ಜೀವನದ ಬಗ್ಗೆ ಅಯ್ಯೋ ಇಷ್ಟೇನ ಜೀವನ ಅಂತ ವೈರಾಗ್ಯ ಬರುತ್ತಂತೆ. ಅಂದ್ರೆ ಸ್ಮಶಾನ ದರ್ಶನ, ಸ್ಮಶಾನಕ್ಕೆ ಹೋಗೋಗು ಬರೋದ್ರಿಂದ ಅವನಿಗೆ ಜೀವನದಲ್ಲಿ ವೈರಾಗ್ಯ ಬರುತ್ತೆ. ಕೋಪ, ಕಾಮ, ಕ್ರೋಧ, ಲೋಭ, ಅದು ಇದು, ಅವನ್ ಸರಿ ಇವನ್ ತಪ್ಪು, ಇವನ್ ಸರಿ ಅವನ್ ತಪ್ಪು, ನಾನ್ ದೊಡ್ಡವನು ಇವನ್ ಚಿಕ್ಕವನು, ಇವರೆಲ್ಲ ಸತ್ತು ಮಲಗಿರೋ ಸ್ಮಶಾನಕ್ಕೆ ಹೋದಾಗ ಅವನಿಗೆಲ್ಲ ಅರ್ಥ ಆಗ್ಬಿಡುತ್ತಂತೆ. ವೈರಾಗ್ಯ ಬರಬೇಕು ಅಂದ್ರೆ 3 ದಾರಿ. ಒಂದು, ಸ್ಮಶಾನ ದರ್ಶನ, ಪುರಾಣ ಶ್ರವಣ ಮತ್ತೆ ಸಂಭೋಗ ಅಂತ ಹೇಳ್ತಾರೆ. ಅಂದ್ರೆ ಒಂದು ಲೈಂಗಿಕತೆಯಲ್ಲಿ ಭಾಗವಹಿಸಿ ನಂತರ ಮರುಕ್ಷಣವೇ ಇದಿಷ್ಟೇನ ಅನ್ಸುತ್ತಂತ ಅವನಿಗೆ. ಮತ್ತೆ ಸ್ಮಶಾನಕ್ಕೆ ಹೋಗಿ ಬಂದ ಮೇಲೆ ಇವನಿಗೆ ಇಷ್ಟೇನ ಅನ್ಸುತ್ತಂತೆ. ಮತ್ತೆ ಪುರಾಣಗಳನ್ನ ಕೇಳಿ ಎಂತೆಂಥ ದೊಡ್ಡ ರಾಜರೆಲ್ಲ ಹಿಂಗಿದ್ರು ಹಿಂಗ್ ಸತ್ತು ಹೋದ್ರು ಅಂತ ಕೇಳಿದಾಗ ಹೌದಾ ಎಲ್ಲರ ಜೀವನನು ಇಷ್ಟೇನ ಅನ್ಸುತ್ತಂತೆ. ಅಂದ್ರೆ ಈ ಜೀವನ ಇಷ್ಟೇನ ಅಂತ ಅನಿಸ್ದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಸೂಹೆ, ಅದು ಇದು ಯಾವುದಕ್ಕೂ ಅರ್ಥವೇ ಇಲ್ಲ ಅನ್ಸುತ್ತೆ. ಇದು ವೈರಾಗ್ಯ. ಆದ್ರೆ ಇಂದ್ರಿಯ ಸುಖಕ್ಕೋಸ್ಕರ ಇನ್ನೊಬ್ಬರದ್ದನ್ನ ನಾನು ಅನುಭವಿಸ್ಲಿಕ್ಕೆ ಹೋಗಿ ಅನುಭವಿಸಿ ನಂತರ ಬರೋದಲ್ಲ, ಅದು ವೈರಾಗ್ಯ ಅಲ್ಲ, ಅದು ಜಿಗುಪ್ಸೆ. ನಿನ್ನದ್ ನೀನು ಅನುಭವಿಸ್ತಾ ಹೋದ್ರೆ ನಿನಗೆ ವೈರಾಗ್ಯ ಬರುತ್ತೆ, ಇದಿಷ್ಟೇನಾ ಅಂತ. ಆದ್ರೆ ಇನ್ನೊಬ್ಬರದ್ದನ್ನ ಅನುಭವಿಸುವ ಬುದ್ಧಿ ಬಂದ್ರೆ ಅದು ವೈರಾಗ್ಯ ಅಲ್ಲ, ಅದು ಜಿಗುಪ್ಸೆ. ಅಷ್ಟೊತ್ತು ಅನ್ಸುತ್ತೆ ಮತ್ತಾಲೆ ಅದೇ ಬುದ್ಧಿ. ವೈರಾಗ್ಯ ಒಂದ್ಸತಿ ಬಂದ್ರೆ ಅದು ಹೋಗಲ್ಲ, ಆದ್ರೆ ಜಿಗುಪ್ಸೆ ಹಂಗಲ್ಲ. ಒಂದ್ಸಲಿ ತಪ್ಪು ಮಾಡಿದೆ ಅಂತ ಅವನ್ಗೆ ಅನ್ಸುತ್ತೆ, ಮತ್ತಾರೋ ಕರೆದ್ರೆ ಹೋಯ್ತಾನಂತ ಅವನು. ಅದಕ್ಕೆ ಬದುಕಲ್ಲಿ ಜಿಗುಪ್ಸೆ ಬರಬಾರ್ದು, ವೈರಾಗ್ಯ ಬರಬೇಕು. ಜಿಗುಪ್ಸೆ ಅಜ್ಞಾನದ ಕಾರಣಕ್ಕೆ ಬರುತ್ತೆ, ಆದರೆ ವೈರಾಗ್ಯ ತಿಳಿದು ಬರುತ್ತೆ. ಜ್ಞಾನದಿಂದ ಬರೋದು ವೈರಾಗ್ಯ, ಅಜ್ಞಾನದಿಂದ ಬರೋದು ಜಿಗುಪ್ಸೆ. ಹಾಗಾಗಿ ನಿನಗೆ ಹಾಗೆ ಜಿಗುಪ್ಸೆ ಅನಿಸಿ, ಅನ್ಯಾಯ ಅಂತ ಅನಿಸಿ, ಅಯ್ಯೋ ನಾನೀಗ ಮಾಡಬಾರ್ದಿತ್ತಪ್ಪ ಅಂತ ಈಗೆಲ್ಲ ಅನಿಸಿ ಈಗ ನೀನು ಸರಿದಾರಿಗೆ ಬಂದಿದ್ದೀಯಪ್ಪ, ಅದು ನಿನ್ನ ದೊಡ್ಡ ಗುಣ. ಅಂಡ್ ಕಾರ್ಯಕ್ರಮ ಕೇಳಿ ಒಂದು ಮಾತಲ್ಲಿ ಬದಲಾದೆ ಅಂದ್ರಲ್ಲ, ಅದು ನೀವು ನನಗೆ ಕೊಟ್ಟು ಗೌರವ. ಅದನ್ನು ನಾನು ಯಾವಾಗಲೂ ಸ್ಮರಣೆ ಮಾಡ್ತೀನಿ. ಭಗವಂತ ಕೃಷ್ಣನಿಗೆ ಅದು ಅರ್ಪಣೆ ಆಗಲಿ. ನಿಮ್ಮ ಬದುಕು ಚೆನ್ನಾಗಿರಬೇಕು. ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಬದುಕು ಬಾಳಬೇಕಾದವರು. ಹಾಗಾಗಿ ನಿಮ್ಮ ಬದುಕಲ್ಲಿ ಒಂದು ಹೆಣ್ಣು ಬರ್ತಾಳೆ, ಅರೆ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ, ಅಣ್ಣ ಅತ್ತಿಗೆ ತರ ನೀವು ಚೆನ್ನಾಗಿ ಬಾಳಿ. ನೀವು ಇಲ್ಲ ಸರ್, ಹೇಳಿದಾರೆ ಸರ್, ನೀನ್ ನೆಕ್ಸ್ಟ್ ನೀನ್ ಮದುವೆ ಇವಾಗ್ಲೇ ಹಾಕಿನಂದ್ರು ಹೆಣ್ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಅದಕ್ಕೆ ನಾನು ಇದರಿಂದ ಆರಾಮ ಹೊರಗಡೆ ಆರಾಮಿ ಕೆಲಸ ಮಾಡ್ಕೊಂಡು ಆಮೇಲೆ ಲೇಟ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಅಂತ ನಾನು ಸುಮ್ಮನೆ ಆಗಿರೋದು. ತೊಂದ್ರೆ ಇಲ್ಲ. ಒಂದು ಮತ್ತಿಗೆ ಹಣ ಮಾಡ್ಕೋ, ಚೆನ್ನಾಗಿ ದುಡಿಮೆ ಮಾಡ್ಕೋ, ಆರೋಗ್ಯ ಕಾಪಾಡ್ಕೋ, ಚೆನ್ನಾಗಿ ಊಟ ಮಾಡು, ಸ್ವಲ್ಪ ವಾಕ್ ಮಾಡು. ಅಥವಾ ಪಾಪ ನೀವು ಎಲ್ಲ ಮೈ ಮುರಿದು ಕೆಲಸ ಮಾಡೋರು ನೋಡಿ, ನಿಮಗೆ ವಾಕ್ ಗೀಕು ಅಂತ ಏನಿಲ್ಲ, ನೀವು ಅಲ್ಲೇ ಪಾಪ ಕೆಲಸ ಮಾಡ್ತೀರಿ. ಅದಷ್ಟು ಆರೋಗ್ಯ ಕಾಪಾಡ್ಕೊಳ್ಳಿ. ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಶುದ್ಧತೆಗೆ ಮುಖ್ಯ ಬೆಲೆ ಕೊಡಿ. ದುಡಿಮೆ ಮಾಡಿ, ಓನರ್ಗೆ ಯಾವಾಗಲೂ ನಿಯತ್ತಾಗಿರಿ. ದೇವ್ರು ನಿಮ್ಮನ್ನು ಚೆನ್ನಾಗಿ ಕಾಪಾಡ್ತಾನೆ. ಆಯ್ತಾ? ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಇದ್ರ ಬಗ್ಗೆ ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು, ಬಹಳ ಖುಷಿ ಆಯ್ತು. ಅಂಡ್ ಡ್ರೈವರ್ಸ್ಗಳಿಗೆ ಅಥವಾ ಯೂತ್ಸ್ಗಳಿಗೆ ಒಳ್ಳೆ ಮಾತು. ಅದೇ ಹೇಳಿದ್ದಾರೆ ಸರ್, ಈಗ ಮಾಡ್ತಾ ಇರೋದು ಎಲ್ಲ ಇದ್ರ ಯಂಗ್ ಏಜ್ ಅಲ್ಲಿ ಅದು ಗೊತ್ತಾಗುದಿಲ್ಲ ಸರ್. 21 ಈ 26 ಏಜ್ ಅಲ್ಲಿ ನಾವು ಮೈ ಮರ್ತರೆ ದೊಡ್ಡ ಅನಾಹುತ ಆಗಿಬಿಡುತ್ತೆ ಅವ್ರು. ಬಟ್ ನನ್ಗೆ ಗೊತ್ತಾಗುದಿಲ್ಲ ಸರ್, ಮುಂದೆ ಅದು ಇದು ಆದ್ಮೇಲೆ ಗೊತ್ತಾಗ ಸರ್. ಆ ಏಜ್ ಆಗಿ ಅದು ಗೊತ್ತಾಗ್ಲಾರ್ದ ಎಡು ಬಿಡ್ತಾರೆ. ಹೌದಪ್ಪ, ಹೌದು. ಅದಕ್ಕೆ ನಾನ್ ಹೇಳ್ತಾ ಇರೋದು, ಈ 21, 28 ಒಳಗಡೆ ಈ ಡ್ರೈವರ್ಸ್ ಇದಾರಲ್ಲ ಯಂಗ್ ಏಜ್ ಅಲ್ಲಿ, ಈ ನಾನ್ ಮಾಡಿರೋ ತಪ್ಪಂತೆ ಅಲ್ಲ, ಬೇರೆ ಯಾವ್ದೇ ತಪ್ಪಾದ್ರೂ ಮಾಡಕ್ ಹೋಗ್ಬೇಡಿ ಅಂತ ನನ್ನ ಕಡೆಯಿಂದ ಒಂದೇ ಇದು ಸರ್. ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ, ಅಯ್ಯೋ ಆ ಹೆಣ್ಣಿಗೆ ತಾನೇ ಬುದ್ಧಿ ಇರ್ಬೇಕಿತ್ತಲ್ವಾ, 2 ಕೈ ಸೇರಿ 2 ಹಸ್ತ ಸೇರಿದ್ರೆ ತಾನೇ ಚಪ್ಪಾಳೆ, ಅವಳು ಕರೆದಿರೋದಕ್ಕೆ ಇವನು ಹೋಗ್ಯಾನಪ್ಪ ಅಂತ ಹೇಳ್ಬೋದು. ಆದ್ರೆ ನಾನು ಹೇಳ್ತೀನಿ, ಅಂಥವ್ರು ಕರೆಯೋರು ಇದ್ದೇ ಇರ್ತಾರೆ, ಹೋಗೋರಿ ನಿಮಗೆ ಬುದ್ಧಿ ಇರ್ಬೇಕಲ್ಲ. ಅದೇ ಆ ಏಜ್ ಅಲ್ಲಿ
ಅಯ್ಯೋ ನೀವು ಹೇಳ್ಬೋದು ನ್ಯಾಯ ಕೂತಾಗ, ಸರ್ ಅವ್ಳು ಕರೆದ್ರು ಸರ್ ಅದಕ್ಕೆ ಹೋದೆ ಸರ್, ಸರ್ ಅವಳು ಮೆಸೇಜ್ ಮಾಡಿದ್ಲು ಸರ್ ಅದಕ್ಕೆ ನಾನು ರಿಪ್ಲೈ ಮಾಡಿದೆ ಸರ್, ಅಯ್ಯೋ ಸರ್ ಅವಳು ಬಾ ಅಂದ್ಲು ಸರ್ ಅದಕ್ಕೆ ನಾನು ಹೋದೆ ಸರ್. ಅಂದರೆ ಮೊದಲು ಅವಳು ಬಾ ಅಂದ್ಲು, ಅವಳು ಮೆಸೇಜ್ ಮಾಡಿದ್ಲು, ಅವಳು ಕರೆದ್ಲು, ಅಂದರೆ ಅವಳದೇ ಹೇಳ್ತಿದ್ದೀನಿ ಅಂದ್ರೆ ಅದರ ಅರ್ಥ ನಾನು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ. ಅವಳು 1000 ಮಾಡ್ತಾಳೆ, ಮೆಸೇಜ್ ಮಾಡಲಿ ಕರೀಲಿ 1000 ಆಸೆ ತೋರಿಸ್ಲಿ, ಅಯ್ಯೋ ನಿನ್ನ ಹಿಂದೆ ಬಂದರೆ ನನ್ನ ಹೆಣ ನಾನು ನೋಡ್ಬೇಕಾಗುತ್ತವ, ನಾನು ಬರಲ್ಲ, ನೀನು ಹಂಗೆ ಇರು, ನಾನು ಹಿಂಗೆ ಇರ್ತೀನಿ, ಪರವಾಗಿಲ್ಲ, ನಾನು ಆ ಸುಖದಿಂದ ಪಡ್ಕೊಂಡಿದ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ, ನೀನು ಅಲ್ಲೇ ಇರು ಅಂತ ಹೇಳ್ಬಿಡು. ಅದು ಆದ್ಮೇಲೂ ಫೋನ್ ಮಾಡಿದ್ರು ಸರ್. ನಾನು ಈಗ ರೀಸೆಂಟ್ ಆಗಿ ಸರ್ ನಾನು ಹೇಳಿದ್ದೀನಿ ಸರ್, ನಾನು ಫ್ರೆಂಡ್ ಆಗಿ ಮಾತಾಡ್ಕೊಂಡಿರೋನು ಅಂತ ಹೇಳಿದ್ರು ಸರ್. ನಾನು ಫ್ರೆಂಡು ಬೇಡ ಏನು ಬೇಡ ಮೇಡಮ್ ಅನ್ನೋದೇ ಎಷ್ಟು ದೊಡ್ಡ ದುರಂತಕ್ಕ ದಾರಿ ಮಾಡ್ಕೊಡೋದು ಗೊತ್ತೇನು. ಅದೇ ಹೇಳಿದ್ದೀನಿ ಸರ್, ನಾನ್ ನಿಮ್ ಮಾತು ಕೇಳಿ ಇದಾಗಿದೆ, ಈ ಫ್ರೆಂಡು ಗಿಂಡು ಇವು ಎಲ್ಲಾ ಬೇಡ ಬಿಟ್ಟಾಕಿ ಬಿಡಿ ಅಂತ ಹೇಳ್ಬಿಟ್ಟಿದ್ರು ಸರ್. ಅವಾಗ್ಲಿಂದ ನಾನು ಹೇಳ್ಬಿಟ್ಟಿದ್ದೀನಿ ಸರ್, ಬ್ಲಾಕ್ ಮಾಡಿಬಿಟ್ಟಿದ್ದೆ. ನೀನೇ ದೊಡ್ಡ ತಪ್ಪಿತಸ್ಥ ಆಗ್ತೀಯಪ್ಪ, ಅವ್ರ ಹೆಂಡ್ತಿನ ಅವ್ರು ಕ್ಷಮಿಸ್ಕೊಳ್ತಾರೆ. ನಿನ್ ಕತೆ ಹೇಳು. ನಾನ್ ಅವ್ರ ಏನ್ ಮಾಡ್ತೆ, ಎಷ್ಟೋ ಟಿವಿ ನೆನೆಯಲ್ಲಿ ನೋಡ್ತೇವೆ ಸರ್, ಈ ಎಲ್ಲ ಅಲ್ಲಿ ಕಾರಲ್ಲಿ ಹೋಗ್ತಾ ಕಲ್ಲಾಗಿ ಜಜ್ಜಿದ್ರ ಸರ್. ನಿನ್ನೆ ಟಿವಿ ನೆನದಲ್ಲಿ ಎಲ್ಲಾ ನೋಡ್ತಾ ಇದೆ ಸರ್ ಮಂಡ್ಯದಲ್ಲಿ. ಕಾಮ ಅದು ಅದೇ ಹೇಳೋತಾರಪ್ಪ. ನೀವು ಸ್ವಲ್ಪ ನಾವೆಲ್ಲ ಯುವಕರಾಗಿ ಆ ವಿಚಾರ ಸ್ವಲ್ಪ ತಲೆಗೆ ತಗೊಂಡು ಬದುಕಬೇಕು. ಆಗಲಿ, ತೊಂದರೆ ಇಲ್ಲಪ್ಪ, ಒಳ್ಳೆ ರೀತಿಯಲ್ಲಿ ತಿದ್ದುಕೊಂಡಿದ್ದೀರಿ. ಭಗವಂತ ನಿಮ್ಗೆ ಒಳ್ಳೆ ಕಲೆ ಅಥವಾ JCB ಆಪರೇಟ್ರು ಒಳ್ಳೆ ಕಸಬಿದೆ, ಜೀವನ ಇದೆ, ಯಾಕೆ ಹಾಳು ಮಾಡ್ಕೊಳ್ತೀರಿ? ಪರವಾಗಿಲ್ಲ. ಇವನ್ನೆಲ್ಲ ನೋಡಪ್ಪ, ಕಣ್ಣಿಗೆ ನೋಡಿದ್ದೆಲ್ಲ ನೋಡ್ದವಳೆಲ್ಲ ಇಷ್ಟ ಆಗಬಹುದು ಕಣೆಯ, ಆದ್ರೆ ಬದುಕಿಗೆ ಬೇಕಾಗಿರೋಳು ಒಬ್ಳು. ಆ ಒಬ್ಬಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಎಚ್ಚರವಾಗಿರು, ಆಯ್ಕೆ ಮಾಡ್ಕೊಂಡ್ಮೇಲೆ ಅದಕ್ಕೆ ನಿಯತ್ತಾಗಿರು. ಅಷ್ಟು ಬಿಟ್ರೆ ಇನ್ನೊಬ್ರದಕ್ಕೆ ನೀನು ಆಸೆ ಪಡಬೇಡ, ನಿನ್ನದ್ದಕ್ಕೆ ಇನ್ನೊಬ್ರು ಆಸೆ ಪಡೋ ತರ ನೀನು ಹೆಂಡತಿಯನ್ನು ನಿರ್ಲಕ್ಷ್ಯನೂ ಮಾಡಬೇಡ. ಚೆನ್ನಾಗಿ ಪ್ರೀತಿ ಕೊಡು, ಒಳ್ಳೆ ರೀತಿಯಲ್ಲಿ ಮದುವೆ ಆಗು, ಜೀವನ ಕಟ್ಕೋ. ಕೃಷ್ಣನ ಹಾರೈಕೆ ನಿನಗಿದ್ದೇ ಇರುತ್ತೆ, ನಮ್ಮ ಪ್ರೀತಿಯ ಹಾರೈಕೆಗಳು ನಿನಗಿದಾವೆ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಪ್ಪ, ಶುಭ ಆಗಲಿ ನಿಮ್ಮ ಓನರ್ಗಳಿಗೆ. ಈ ಓನರ್ ಅಷ್ಟೇ ಇಲ್ಲ, ಮುಂದೆ ಯಾರು ನಿನಗೆ ಕೆಲಸ ಇಲ್ಲ ಸರ್, ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ರೆ ನಿಯತ್ತಾಗಿದೆ ಸರ್. ಅವಾಗ ನಮ್ಮ ಕೆಲಸ ಇತ್ತು ಅಷ್ಟೇ. ನೀನ್ ಯಾವ ದೇವಸ್ಥಾನಕ್ಕೆ ಹೋಗ್ದಿದ್ರು ನಿನಗೆ ಕೆಲಸ ಕೊಟ್ಟರೋರೇ ದೇವ್ರು. ಅವರನ್ನ ಅಂದ್ರೆ ಒಬ್ಬ ಪುರುಷನಿಗೆ ಒಟ್ಟು 4 ಜನ ತಾಯಿದಿರಂತೆ. ಒಂದು ನಿನ್ನ ಹೆತ್ತವಳು, ಅಣ್ಣನ ಹೆಂಡತಿ ತಾಯಿ ಸಮಾನ, ಮತ್ತೆ ಗುರುವಿನ ಹೆಂಡತಿ. ಗುರುಗಳು ಅಂದ್ರೆ ನಿಮ್ಗೆ ಈ ಕೆಲಸ ಎಲ್ಲ ಕಲ್ಸ್ಕೊಡ್ತಾರಲ್ಲ, ಅವರು ಹೆಂಡತಿನೂ ನಿನ್ಗೆ ತಾಯಿ ಸಮಾನ. ನಿನಗೆ ಕೆಲಸ ಕೊಟ್ಟಿದ್ದಾರಲ್ಲ ಅವ್ರ ಹೆಂಡತಿನೂ ನಿನ್ ತಾಯಿ ಸಮಾನ. ಮತ್ತೆ ನಿನಗೆ ಹೆಂಡತಿಯಾಗಿ ಬರ್ತಾಳಲ್ಲ ಆ ಹೆಂಡತಿಯ ತಾಯಿ ಕೂಡ ನಿನಗೂ ತಾಯಿ ಸಮಾನ. ಅಂದ್ರೆ ನೋಡು, ಒಬ್ಬ ಗಂಡಸಿಗೆ ಎಷ್ಟು ಜನ ತಾಯಿಂದಿರು ಅಂದ್ರೆ, ತನ್ನ ಹೆತ್ತ ತಾಯಿಯ ತಾಯಿಯೂ ನಿನಗೆ ತಾಯಿನೇ. ಅಂದ್ರೆ ನಿನ್ನ ತಾಯಿಯ ತಾಯಿ ಕೂಡ ನಿನಗೆ ತಾಯಿ ಸಮಾನ, ಗುರುವಿನ ಹೆಂಡತಿ ಕೂಡ ನಿನ್ ತಾಯಿ ಸಮಾನ, ಕೆಲಸ ಕೊಟ್ಟವ್ರ ಹೆಂಡತಿ ಕೂಡ ನಿನಗೆ ತಾಯಿ ಸಮಾನ, ನಿನಗೆ ಹೆಂಡತಿಯಾಗಿ ಬಂದವಳ ತಾಯಿ ಅಂದ್ರೆ ನಿನ್ನ ಅತ್ತೆ ಕೂಡ ನಿನ್ ತಾಯಿ ಸಮಾನ. ಇಷ್ಟು ಜನ ತಾಯಂದಿರು ಒಬ್ಬ ಪುರುಷನಿಗೆ. ನಮ್ಮ ಅತ್ತಿಗೆ ಅಂದ್ರೆ ತಾಯಿ ಸರ್, ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ನಮ್ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಸರ್. ಬಟ್ ಆ ತಪ್ಪನ್ನ ನಿಧಾನವಾಗಿ ತಿದ್ದು ಹೇಳಿದ್ದಾರೆ ಸರ್. ನಾನು ಒಂದು ತಿಂಗಳು ಊರಲ್ಲಿ ಇದ್ರು ಊಟ ನಿದ್ದೆ ಎಲ್ಲಾ ಬಿಟ್ಟು ತುಂಬಾನೇ ನೋವು ಮಾಡ್ಕೊಂಡಾಗ ಅವ್ರೆಲ್ಲ ನಾನು ತಿಳಿಸಿ, ಅಣ್ಣ ಅತ್ತಿ ಇಬ್ಬರು ಕುಂದಿಸಿ 1-2 ತಿಂಗಳು ಅದರಿಂದ ಹೊರಗಡೆ ಬರುವವರೆಗೂ ನನಗೆ ಬೆಂಗಳೂರು ಕಳಿಸ್ಲಿಲ್ಲ ಸರ್. ಅವ್ರದ್ದು ಎಲ್ಲ ಇದು ಆದ್ಮೇಲೆ ನಿಜವಾಗ್ಲು ಅವೇ ನಿಜವಾದ ಮುತ್ತು ರತ್ನಗಳ ಸಂಬಂಧ. ಅವನೇ ಕಾಪಾಡ್ಕೋ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಅಣ್ಣ ಅತ್ತಿಗೆ ಯಾರು ಅನಾಥರಲ್ಲಪ್ಪ. ಇವತ್ತಿಗೆ ನೀವೇ 4 ಜನಕ್ಕೆ ಕೊಡುವಷ್ಟು ಇದ್ದೀರಿ. ದೇವ್ರನ್ನೇನು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಹೌದಲ್ಲ? ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಒಂದೇ ಇದ್ರೆ, ಹೌದು ಅದು ನಾವು ಅನಾಥರಲ್ಲ ಸರ್. ನಾವು ಎಲ್ಲೋ ಅಂತವ್ರು ನಾವು ಕೆಲಸ ಮಾಡ್ತಾ ನೋಡ್ತಾ ಇರ್ತಾರೆ ಸರ್ ಮೇಲ್ಗಡೆ. ಖಂಡಿತನಪ್ಪ. ಆ ಎಲ್ಲ ಆತ್ಮಗಳು ಅಥವಾ ಎಲ್ಲ ಭಗವಂತನ ಕಿಡಿ ಈ ಪ್ರಕೃತಿಯಲ್ಲಿ ಇದ್ದೇ ಇದ್ದಾವೆ. ಅದೆಲ್ಲದರ ಆಶೀರ್ವಾದ ಇದ್ದೇ ಇರುತ್ತೆ. ನಮ್ಮ ನಡೆ ನುಡಿ ಶುದ್ಧವಾಗಿರಬೇಕು. ಅಷ್ಟಿದ್ರೆ ದೇವರು ನಮ್ಮ ಹಿಂದೆ ಸದಾ ಇರ್ತಾನೆ. ಶುಭವಾಗಲಿ.
ನಿಮ್ಮಂಥವ್ರ ಜೊತೆ ಮಾತಾಡಿ ನೀವು 4 ಜನಕ್ಕೆ ಹೇಳಿದ್ರಿ, ಹಿಂಗ್ ಮಾಡ್ಬೇಡ್ರಪ್ಪ, ಹಿಂಗ್ ಮಾಡಿ ಅಂತ. ಅದು ಅದೇ ಹೇಳ್ತಾ ಇದ್ರು ಸರ್. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ, ಶುಭವಾಗ್ಲಪ್ಪ. ಒಳ್ಳೇದಾಗ. ಸರಿ. ಹಾ ಪರಮಾತ್ಮ ನೋಡಿ ಎಂಥ ತಿಳುವಳಿಕೆಯನ್ನು ಪಡ್ಕೊಂಡಿದ್ದಾರೆ, ಅಥವಾ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಿದ್ದಾರೆ. ಇದೇ ತಾನೇ ಬೇಕಾಗಿರೋದು. ಶುಭವಾಗ್ಲಿ, ಬಹಳ ಖುಷಿ ಆಯ್ತು. ತಪ್ಪುಗಳಾಗ್ತಾವಪ್ಪ, ಎಲ್ರು ಮಾಡ್ತಾರೆ. ದೇವಾನ್ ದೇವತೆಗಳು ತಪ್ಪು ಮಾಡಿದ್ದಾರೆ. ಇಂದ್ರನಿಂದ ಹಿಡಿದು ಅಹಲ್ಯೆಯನ್ನ ಆಸೆ ಪಟ್ಟವನು ಇಂದ್ರ ಅಲ್ವೇ? ಮನಸ್ಸಿನ ಅಭಿಮಾನಿ ದೇವತೆ ಇಂದ್ರ. ಅಹಲ್ಯೆಯ ಮನಸ್ಸಿನೊಳಗಡೆ ಇದ್ದಿದ್ದು ಇಂದ್ರನೇ ಮನಸ್ಸನ್ನ ತಂದು ಅಹಲ್ಯೆಗೆ ಹೀಗೆ ಆಸೆಯನ್ನು ಹುಟ್ಟಿಸಿ ಇಂದ್ರನೇ ಆಸೆಯನ್ನು ಪೂರೈಸಿಕೊಂಡ ಅಂತ ಹೇಳ್ತಾರೆ ದೊಡ್ಡವರು. ಅದೇನೇ ಇರಲಿ, ಪುರಾಣದ ಲೆಕ್ಕಾಚಾರಗಳೇನೇ ಇರಲಿ, ಇಂದ್ರನು ದೇವತೆಗಳ ಒಡೆಯ, ದೇವತೆಗಳಿಗೂ ರಾಜನಾದ ಇಂದ್ರನೂ ಕೂಡ ಅಹಲ್ಯೆಗೆ ಆಸೆ ಪಟ್ಟ. ಹೀಗೆ ತಪ್ಪುಗಳಾಗ್ತವೆ, ತಿದ್ದುಕೊಳ್ಳೋದು ಬಹಳ ಮುಖ್ಯ. ತಿದ್ದುಕೊಂಡಿದ್ದೀರಿ, ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ, ಶುಭವಾಗಲಿ.